ನನ್ನ ಹೆಸರು ಮೋಹನ್ ಎ. ಕಳೆದ 9 ವರ್ಷಗಳಿಂದ ಮನೋವಿಜ್ಞಾನ ವಿಭಾಗದಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೇನೆ. ಪ್ರಸ್ತುತ ಬೆಂಗಳೂರು ವಿಶ್ವವಿದ್ಯಾಲಯ ಜ್ಞಾನಭಾರತಿ ಕ್ಯಾಂಪಸ್ಸಲ್ಲಿರುವ ಡಿಪಾರ್ಟ್ಮೆಂಟ್ ಆಫ್ ಸೈಕಾಲಜಿನಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೇನೆ. ಕಳೆದ ತರಗತಿಯಲ್ಲಿ ಡಿಪ್ರೆಷನ್ ಅಂದರೆ ಖಿನ್ನತೆ, ಅದರದ ಮತ್ತೊಂದು ಅಂದರೆ ಗರಿಷ್ಠ ಚಲನೆ ಏನಿರುತ್ತಲ್ಲ, ಗರಿಷ್ಠ ಒಂದು ಮಾನಸಿಕ ಅಸ್ವಸ್ಥತೆ, ಅದನ್ನು ಉನ್ಮಾದ ಅಂತ ಏನು ಕರೀತಾರೆ. ಸೊ ಅಂದರೆ ಬೈಪೋಲಾರ್ ಡಿಸಾರ್ಡರ್, ಟು ಎಕ್ಸ್ಟ್ರೀಮ್ ಎಂಡ್ ಇರ್ತಕ್ಕಂತಹ ಒಂದು ದ್ವಿಧ್ರುವಿ ಅಸ್ವಸ್ಥತೆ, ಬೈಪೋಲಾರ್ ಡಿಸಾರ್ಡರ್ಸ್ ಅಥವಾ ಮ್ಯಾನಿಕ್ ಡಿಪ್ರೆಷನ್ ಅಂತಲೂ ಸಹ ಹೇಳ್ತಾರೆ. ಆ ವಿಷಯವಾಗಿ ಕುರಿತು ಅದಕ್ಕೆ ಕಾರಣಗಳೇನು, ಲಕ್ಷಣಗಳು, ಉನ್ಮಾದದ ಲಕ್ಷಣಗಳೇನು, ಅದೇ ರೀತಿಯಾಗಿ ಖಿನ್ನತೆಯ ಲಕ್ಷಣಗಳೇನು, ಸೊ ಬೈಪೋಲಾರ್ ಎರಡು ಧ್ರುವ ಅಂತ ಅಂದರೆ ಏನು, ಅದರದ ತೀವ್ರ ಸ್ವರೂಪತೆ ಅಂತ ಅಂದರೆ ಏನು. ಸೊ ಇವತ್ತು ಬೈಪೋಲಾರ್ ಡಿಸಾರ್ಡರ್ಸು, ಅದಕ್ಕೆ ಅದರಲ್ಲಿ ಇರ್ತಕ್ಕಂಥ ಮಿಶ್ರಣ. ಸೊ ಯೂನಿಪೋಲಾರ್ ನಾವು ನೋಡಿದ್ದೀವಿ, ಯೂನಿಪೋಲಾರ್ ಡಿಸಾರ್ಡರ್ಸು. ಸೊ ಯೂನಿಪೋಲಾರ್ ಡಿಸಾರ್ಡರ್ಸು ಸೊ ಯಾವ್ದಾದ್ರು ಒಂದು ಇರುತ್ತೆ. ಸೊ ಇಲ್ಲ ಡಿಪ್ರೆಷನ್ ಇರುತ್ತೆ, ಖಿನ್ನತೆ ಇರುತ್ತೆ, ಇಲ್ಲ ಅಂತಂದರೆ ಉನ್ಮಾದ ಇರುತ್ತೆ. ಓಕೆ, ಸೊ ಮೀನಿಕ್ ಇರುತ್ತೆ, ಹೈಪರ್ ಆಕ್ಟಿವಿಟೀಸ್ ಇರ್ತಕ್ಕಂಥದ್ದು ಇರುತ್ತೆ. ಸೊ ಒಂದೇ ರೀತಿಯಾದಂತಹ ಗುಣಲಕ್ಷಣಗಳು, ಅಂದರೆ ಏಕಮುಖವಾದಂತಹ ಒಂದು ಲಕ್ಷಣಗಳು. ಅಂದರೆ ಡಿಪ್ರೆಷನ್ಗೆ ಒಳಗಾಗಿದ್ದಾನೆ ಅಂತ ಅಂದರೆ ವ್ಯಕ್ತಿ, ಸೊ ಐಸೋಲೇಟೆಡ್ ಆಗಿರ್ತಕ್ಕಂಥದ್ದು, ಒಬ್ಬನೇ ಇರ್ತಕ್ಕಂಥದ್ದು ಹೆಚ್ಚಿನ ಕಾಲ, ತನ್ನದೇ ಆದಂಥ ಆಲೋಚನೆಗಳಲ್ಲಿ ಮಗ್ನನಾಗಿರ್ತಕ್ಕಂಥದ್ದು. ಓಕೆ, ಕೆಲವೊಂದು ಮಿಕ್ಸ್ಡ್ ಫೀಲಿಂಗ್ಸ್ ಇರ್ತಕ್ಕಂಥದ್ದು, ಅಂದರೆ ಸೂಸೈಡಲ್ ಥಾಟ್ ಬಿಹೇವಿಯರ್ ತೋರಿಸೋವಂಥದ್ದು. ಸೊ ಹೀಗೆ ಅಂದರೆ ಇದೊಂದು ಹೆಚ್ಚು ಉದ್ವೇಗವನ್ನು ಅಥವಾ ಭಾವನೆಗಳನ್ನು ಕಂಟ್ರೋಲ್ ಮಾಡ್ಕೊಳಕ್ಕೆ ಆಗ್ದಲೇ ಇರ್ತಕ್ಕಂಥ ಒಂದು ಸ್ಥಿತಿಗೆ ಏನೆಲ್ಲ ಥಾಟ್ ಪ್ರೊಸೆಸ್ ಬರ್ತಾ ಇರುತ್ತೆ ಅದನ್ನು ಅದೇ ರೀತಿಯಾಗಿ ಅರಿದು ಬಿಡುವಂಥದ್ದು. ಅದನ್ನು ನಾವು ಫೇಸ್ ಮಾಡೋಕ್ಕೆ ಆಗ್ತಾ ಇಲ್ಲ ಅನ್ನೋ ಒಂದು ಫೀಲಿಂಗ್ ಇರುತ್ತೆ. ಅದನ್ನು ಹೇಗೆ ಟ್ಯಾಕಲ್ ಮಾಡಬೇಕು ಅಂತ ನಮಗೆ ಅನ್ನಿಸ್ತಾ ಇರೋದಿಲ್ಲ. ಅಂಥದ್ದೇ ಮಾನಸಿಕ ಸ್ಥಿತಿಗೆ ನಾವು ಒಳಗಾಗಿ ನೆಕ್ಸ್ಟ್ ಅಂಥದ್ದೇ ಆದಂತಹ ಒಂದು ಸ್ಥಿತಿಗೆ ನಾವು ಹೋಗ್ಬಿಡ್ತೀವಿ. ಸೊ ಈ ಸೂಸೈಡಲ್ ಐಡಿಯೇಷನ್ ಯಾವಾಗ ಬರುತ್ತೆ, ಯಾವಾಗ ಸ್ಟಾರ್ಟ್ ಆಗುತ್ತೆ, ಸೊ ನಮ್ಗೆ ಯಾವುದೋ ಒಂದು ರೂಟ್ ಸಿಗ್ತಾ ಇಲ್ಲ, ಸಜೆಷನ್ ಅಥವಾ ಸೊಲ್ಯೂಷನ್ಸು ಅಥವಾ ಏನೋ ಒಂದು ಪಾಸಿಟಿವ್ ವೈಬ್ಸ್ ನಮ್ಮಲ್ಲಿ ನಮ್ಮ ಕಣ್ಮುಂದೆ ಬರ್ತಾ ಇಲ್ಲ ಅಂತ ಸಂದರ್ಭದಲ್ಲಿ ಈ ಸೂಸೈಡಲ್ ಥಾಟ್, ಆತ್ಮಹತ್ಯೆ ಅಂತಹ ಒಂದು ಆಲೋಚನೆಗಳು ನಮಗೆ ಬರುವಂಥದ್ದು ಸಾಮಾನ್ಯ, ಅಥವಾ ಬರುತ್ತೆ ಸಾಮಾನ್ಯವಾಗಿ. ಅದು ಮುಂದುವರಿದ ಭಾಗವಾಗಿ ಸೊ ಏನೆಲ್ಲ ಬರ್ತಾ ಇರುತ್ತೆ. ಸೊ ಅಂಥ ಸಂದರ್ಭದಲ್ಲಿ ಸೊ ನಾವೇನಾದರೂ ಬೇರೆ ಕನೆಕ್ಷನ್ಸನ್ನು ಹೊಂದಿಲ್ಲ ಅಂತ ಅಂದಾಗ, ಅಥವಾ ಸೊ ನಾವು ಬೇರೆ ಯಾವುದಾದ್ರೂ ಒಂದು ಚಟುವಟಿಕೆಯಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ತಾ ಇಲ್ಲ, ಅಥವಾ ಅದನ್ನು ಇರ್ತಕ್ಕಂಥ ಪಾಸಿಬಿಲಿಟೀಸ್ಗಳನ್ನು ನಾವು ಅರ್ಥ ಮಾಡ್ಕೊಳ್ತಾ ಇಲ್ಲ ಅಥವಾ ಕಂಡುಕೊಳ್ತಾ ಇಲ್ಲ ಅಂತ ಸಂದರ್ಭದಲ್ಲಿ ಸೊ ನಾವು ಏನು ನಮ್ಮ ಥಾಟ್ ಪ್ರೋಸೆಸ್ ಇರುತ್ತೆ, ಐಡಿಯೇಷನ್ಸ್ ಏನಿರುತ್ತೆ, ಅದಕ್ಕೆ ಕಮಿಟ್ ಆಗುವಂತಹ ಸಂದರ್ಭಗಳು ಯಥೇಚ್ಛವಾಗಿರುತ್ತೆ. ಸೊ ಈ ಒಂದು ರೀತಿಯಾದಂತಹ ಲಕ್ಷಣಗಳು ಇರ್ತಕ್ಕಂತಹ ಅಂದರೆ ಏಕಮುಖವಾಗಿರ್ತಕ್ಕಂಥ ಲಕ್ಷಣಗಳು, ಅಂದರೆ ಉನ್ಮಾದ ಸ್ಥಿತಿ ಇರಬಹುದು ಅಥವಾ ಖಿನ್ನತೆಯ ಸ್ಥಿತಿಗಳಿರಬಹುದು, ಬಹಳ ಹಂತಗಳನ್ನು ದಾಟಿದ ನಂತರ ಸೊ ಅದು ಒಂದು ತೀವ್ರ ಸ್ವರೂಪದ ಒಂದು ಮಾನಸಿಕ ಅಸ್ವಸ್ಥತೆಯಾಗಿ ಅದು ಮಾರ್ಪಾಟಾಗ್ಬಿಟ್ಟಿರುತ್ತೆ ಅಥವಾ ಮಾರ್ಪಾಟಾಗುತ್ತೆ. ಸೊ ಅಂಥದ್ದೇ ಈ ಕಾರಣಗಳನ್ನು ನಾವು ಇವತ್ತಿನ ತರಗತಿನಲ್ಲಿ ನೋಡ್ತೀವಿ. ಸೊ ಅದಕ್ಕೆ ತಕ್ಕಂತಹ ಒಂದು ಚಿಕಿತ್ಸೆಯ ವಿಧಾನಗಳು, ಕಾರಣಗಳು ಮತ್ತು ಚಿಕಿತ್ಸೆಯ ವಿಧಾನಗಳು. ಸೊ ಇಷ್ಟು ವಿಷಯಗಳನ್ನು ಇವತ್ತು ನಾವು ನೋಡ್ತಾ ಹೋಗ್ತೀವಿ. ಸೊ ದ್ವಿಧ್ರುವಿ ಅಸ್ವಸ್ಥತೆ, ಬೈಪೋಲಾರ್ ಡಿಸಾರ್ಡರ್ಸ್, ಸೊ ಡಿಪ್ರೆಷನ್, ಮ್ಯಾನಿಕ್ ಡಿಪ್ರೆಷನ್ ಅಂತಲೂ ಏನು ಕರೀತಿದ್ದಾರೆ, ಇದು ಅಸ್ವಾಭಾವಿಕವಾದಂತಹ ಮತ್ತು ತೀವ್ರ ಸ್ವರೂಪದ ಚಾಂಚಲ್ಯವನ್ನು ಉಂಟು ಮಾಡುವಂತಹ ಒಂದು ಗಂಭೀರ ಮಾನಸಿಕ ಅಸ್ವಸ್ಥತೆ ಅಂತ ಹೇಳ್ತಾರೆ. ಅಂದರೆ
ಇದೊಂದು ಅಸ್ವಾಭಾವಿಕತೆಯಿಂದ ಕೂಡಿರ್ತಕ್ಕಂತಹ ಒಂದು ಗರಿಷ್ಠ ಮತ್ತು ಕನಿಷ್ಠ ಮಟ್ಟದ ತೀವ್ರ ಸ್ವರೂಪದ ಚಿತ್ತ ಚಾಂಚಲ್ಯವನ್ನು ಹೊಂದಿರತಕ್ಕಂಥ ಒಂದು ಸ್ಥಿತಿಯನ್ನ ಬೈಪೋಲಾರ್ ಡಿಸಾರ್ಡರ್ಸ್. ಸೊ ಇಲ್ಲಿ ಚಿತ್ತ ಚಾಂಚಲ್ಯ ಅಂದ್ರೆ ನಮ್ಮ ಮನಸ್ಸಿನ ಒಂದು ಹಿಡಿತ ಅಥವಾ ಸೀಮಿತ ನಮ್ಮ ನಿಯಂತ್ರಣದಲ್ಲಿ ಇರೋದಿಲ್ಲ ಅಥವಾ ಸೀಮಿತದಲ್ಲಿ ಇರೋದಿಲ್ಲ. ಯಾವ ರೀತಿಯಾದಂಥ ಫ್ಲೋ ಬರುತ್ತೆ ಅಥವಾ ಯಾವ ರೀತಿಯಾದಂಥ ಅನಿಸಿಕೆಗಳು ನಮಗೆ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇರುತ್ತೆ. ಸೊ ಅಂಥದ್ದೇ. ಸೊ ಯಾರೋ ಒಬ್ರು ಹೇಳ್ತಿರ್ತಾರೆ, ಒಂದು ಪಾಸಿಟಿವ್ ಆಗಿ ಹೇಳ್ತಾರೆ ಅಥವಾ ಒಂದು ನೆಗೆಟಿವ್ ಆಗಿ ಹೇಳ್ತಾರೆ. ಸೊ ಇಲ್ಲಿ ಬಂದಿರತಕ್ಕಂಥದ್ದು ಉನ್ಮಾದ ಮತ್ತು ಖಿನ್ನತೆಯಲ್ಲಿ ಒಂದು ನೆಗೆಟಿವ್ ಕಾಮೆಂಟ್ ಕೊಡ್ತಾರೆ ಅಂತಂದ್ರೆ ಸೊ ಅದರ ಬಗ್ಗೆ ಹೆಚ್ಚು ಫೋಕಸ್ ಮಾಡುವಂಥದ್ದು, ಅಂಥದ್ದೇ ಸಂದರ್ಭಗಳನ್ನು ನಾವು ಕಾರ್ಲೇಟ್ ಮಾಡ್ಕೊಳ್ಳುವಂಥದ್ದು, ಅಂಥದ್ದೇ ವಿಷಯಗಳಿಗೆ ಹೆಚ್ಚು ಗಮನ ಕೊಟ್ಟು ಹೆಚ್ಚು ಒತ್ತು ಕೊಟ್ಟು ಪದೇ ಪದೇ ಅದನ್ನ ರೀಕಾಲ್ ಮಾಡ್ಕೊಳ್ಳುವಂಥದ್ದು. ಸೊ ಇಂಥದ್ದೇ ನೆಗೆಟಿವ್ ಥಾಟ್ ಪ್ರೊಸೆಸ್ ನಮ್ಮಲ್ಲಿ ಹೆಚ್ಚು ನಡೀತಾ ಹೋಗ್ತಾ ಹೋಗುತ್ತೆ. ಅಂದ್ರೆ ಅದಕ್ಕೆ ಸೀಮಿತ ಇರೋದಿಲ್ಲ, ಸ್ಥಿಮಿತದಲ್ಲಿ ಇರೋದಿಲ್ಲ. ಅದು ಹೆಚ್ಚು ಕಡಿಮೆ ನಮ್ಮ ದಿನದ 24 ಗಂಟೆಗಳಲ್ಲೂ ಸಹ ಅದು ರಿಪೀಟ್ ಆಗ್ತಾ ಹೋಗುತ್ತೆ. ಸೊ ಅಂಥದ್ದೇ ಅದೇ ಗುಂಗಿನಲ್ಲಿ ಇರ್ತೇವೆ. ಅಂದ್ರೆ ನಮ್ಮಲ್ಲಿರ್ತಕ್ಕಂತಹ ಒಂದು ಚಿತ್ತ ಚಾಂಚಲ್ಯ ಗಂಭೀರ ಪ್ರಮಾಣದ್ದಾಗಿರುತ್ತೆ, ಗಂಭೀರ ಸ್ವರೂಪವನ್ನು ತಾಳುತ್ತೆ. ಅದು ಎಷ್ಟು ಮಟ್ಟಿಗೆ ಅಂತ ಅಂದ್ರೆ 2 ಧ್ರುವಗಳನ್ನ ಹೊಂದಿರುವಂತಹ ಒಂದು ಸ್ವರೂಪ. ಆ ಸ್ವರೂಪ ಯಾವ ರೀತಿಯಾಗಿರುತ್ತೆ ಅಂತ ಅಂದ್ರೆ ಬೀಯಿಂಗ್ ಅಲೋನ್. ಯಾವುದೇ ನಮಗೆ ಸಂದರ್ಭಗಳಿಗೂ ನಾವು ಎಕ್ಸ್ಪ್ಲೋಜರ್ ಆಗುವಂತ ಅವಶ್ಯಕತೆ ಇಲ್ಲ. ನಮ್ಮ ಏನು ಥಾಟ್ ಪ್ರೊಸೆಸ್ ಏನಿದೆ ಆ ಥಾಟ್ ಪ್ರೊಸೆಸ್ ಅಲ್ಲಿ ನಾವು ಮಗ್ನರಾಗಿರ್ತೀವಿ. ಅದು ಖಿನ್ನತೆ. ಅತಿ ಹೆಚ್ಚು ಆಕ್ಟಿವಿಟಿ, ಅತಿ ಹೆಚ್ಚು ಚಟುವಟಿಕೆಗಳಿಂದ ಕೂಡಿರುವಂಥದ್ದು. ಸೊ ಅದನ್ನ ಮರೆಮಾಚಲಿಕ್ಕೋ ಅಥವಾ ಅದನ್ನ ಓವರ್ಕಮ್ ಮಾಡ್ಲಿಕ್ಕೋ, ಸೊ ಆ ಚಿತ್ತ ಚಾಂಚಲ್ಯತೆ ಯಾವ ರೀತಿ ಆಗಿರುತ್ತಪ್ಪ ಅಂತ ಅಂದ್ರೆ ಟು ಎಕ್ಸ್ಟ್ರೀಮ್ ಆಗಿರುತ್ತೆ, ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋಗ್ಬಿಟ್ಟಿರುತ್ತೆ. ಸೊ ಅಂತಹ 2 ಗುಣಲಕ್ಷಣಗಳು ಒಬ್ಬ ವ್ಯಕ್ತಿ ಫೇಸ್ ಮಾಡ್ತಾ ಇದ್ದಾನೆ ಅಥವಾ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದಾನೆ ಅಂತ ಅಂದಾಗ ಅಂತಹ ವ್ಯಕ್ತಿಗಳನ್ನ ಬೈಪೋಲಾರ್ ಡಿಸಾರ್ಡರ್ ಅಫೆಕ್ಟೆಡ್ ಪರ್ಸನ್ ಅಂತ ನಾವು ಕರಿಬಹುದು. ಕೆಲವೊಂದು ಸಂದರ್ಭಗಳಲ್ಲಿ ಮೇನಿಕ್ ರೀತಿಯಾದಂತಹ ಲಕ್ಷಣಗಳು ರೋಗ ಲಕ್ಷಣಗಳನ್ನ ಹೊಂದಿರ್ತಾರೆ. ಕೆಲವೊಂದು ಸಂದರ್ಭದಲ್ಲಿ ಡಿಪ್ರೆಷನ್ ರೀತಿಯಾದಂತಹ ಕೆಲವೊಂದು ಗುಣಲಕ್ಷಣಗಳು ಇರುತ್ತೆ. ಸೊ ಇದು ಆಲ್ಮೋಸ್ಟ್ ಆಲ್ ಲಾಂಗ್ ಟರ್ಮ್ನಲ್ಲಿ ಕಾಣಿಸ್ಕೊಳ್ಳುವಂತಹ ಒಂದು ತೀವ್ರ ಸ್ವರೂಪದ ಚಿತ್ತ ಚಾಂಚಲ್ಯದ ಒಂದು ಗುಣಲಕ್ಷಣ. ಈ ಬೈಪೋಲಾರ್ ಡಿಸಾರ್ಡರ್ಸ್ ಒಮ್ಮೆ ಏನಾದರೂ ಕಾಣಿಸ್ಕೊಳ್ತು ಅಂತಂದ್ರೆ ಅದು ಅಷ್ಟು ಸುಲಭಕ್ಕೆ ಹೋಗುವಂಥದ್ದಲ್ಲ. ಸೊ ಇಟ್ ಮೇ ಬಿ ದೇರ್ ಮೋರ್ ದ್ಯಾನ್ 2 years, 3 years, 5, 10, 20, ಆಲ್ಮೋಸ್ಟ್ ಆಲ್ ಲೈಫ್ ಟೈಮ್ ಆ ರೀತಿಯಾಗಿ ಕಾಣಿಸ್ಕೊಳ್ಳುವಂಥದ್ದು. ಸೊ ಇಲ್ಲಿ ಕಳೆದ ತರಗತಿನಲ್ಲಿ ಮೇನಿಕ್ಕು ಮತ್ತೆ ಖಿನ್ನತೆಯ ಸಪ್ರೇಟ್ ರೋಗ ಲಕ್ಷಣಗಳು ಅನ್ನೋದನ್ನ ನಾವು ನೋಡಿದ್ವಿ. ಸೊ ಇಲ್ಲಿ ಈ ಮಿಶ್ರ ಪರಿಣಾಮಕಾರಿಯಾದಂತಹ ಒಂದು ಕಂತುಗಳು, ಅದ್ರ ಪಾರ್ಟ್ ಯಾವ ರೀತಿಯಾಗಿರುತ್ತೆ ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. ಸೊ ಮುಖ್ಯವಾಗಿ ಈ ಬೈಪೋಲಾರ್ ಡಿಸಾರ್ಡರ್ಸ್ ನಲ್ಲಿ ಮಿಶ್ರ ಸ್ಥಿತಿಯು ಉನ್ಮಾದ ಮತ್ತು ಖಿನ್ನತೆಯ ಲಕ್ಷಣಗಳು ಏಕಕಾಲದಲ್ಲಿ ಸಂಭವಿಸುವ ಒಂದು ಸಂಚಿಕೆ. ಸೊ ಈ ಸ್ಪ್ಲಿಟ್ ಪರ್ಸನಾಲಿಟಿ ಅಂತ ಹೇಳ್ತಾರಲ್ಲ, ಆ ರೀತಿಯಾದಂಥ ಗುಣಲಕ್ಷಣಗಳು ಕೆಲವೊಂದು ಬಾರಿ ಕಾಣೋದು. ಸ್ಪ್ಲಿಟ್ ಪರ್ಸನಾಲಿಟಿ ಅಲ್ಲ, ಅಂತಹ ಈಗ ಫಿಲ್ಮೆಟಿಕ್ ಸಿಚುಯೇಷನ್ ಕಾಣಿಸ್ಕೊಳ್ಳುವಂಥದ್ದು. ಸೊ ಏನಪ್ಪಾ ಅಂತಂದ್ರೆ ಉನ್ಮಾದ ಸ್ಥಿತಿನಲ್ಲಿ ಇರ್ತಾರೆ ವ್ಯಕ್ತಿ, ಆಲ್ ಆಫ್ ಎ ಸಡನ್ ಖಿನ್ನತೆಗೆ ಹೋಗ್ಬಿಡ್ತಾರೆ, ಸೈಲೆಂಟ್ ಆಗಿರ್ತಾರೆ, ಯಾರ ವಿಷಯನೂ ಬೇಡ, ಯಾವುದೇ ಬೇಡ, ಸೊ ನಮ್ಮ ಪಾಡು ನಾವಿರ್ತೀವಿ ಅಂತ ಇರ್ತಾರೆ, ಐಸೋಲೇಟೆಡ್ ಆಗಿರ್ತಾರೆ. ಒಮ್ಮೆಲೆ ಬಂದು ಹೈಪರ್ ಆಕ್ಟಿವಿಟಿ ವರ್ತನೆಗಳನ್ನ ತೋರಿಸ್ತಾ ಹೋಗ್ತಾರೆ, ತಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ವ್ಯಕ್ತಪಡಿಸ್ತಾ ಹೋಗ್ತಾರೆ. ಅಲ್ಲಿ ಇರ್ತಕ್ಕಂಥ ಸಿನಾರಿಯೋ, ಇರ್ತಕ್ಕಂಥ ಒಂದು ಸಿಚುಯೇಷನ್ ಇವ್ರ ಎಂಟ್ರಿಯಿಂದ ಚೇಂಜಸ್ ಆಗೋಗ್ಬಿಡುತ್ತೆ. ಓಕೆ, ಸೊ ಒಂದು ಘಟನೆ, ಏನೋ ಒಂದು ಪ್ರೋಸೆಸ್ ನಡೀತಾ ಇರುತ್ತೆ. ಸೊ ಆ ವ್ಯಕ್ತಿ, ಈ ಬೈಪೋಲಾರ್ ಡಿಸಾರ್ಡರ್ಸ್ಗೆ ಒಳಗಾಗಿರ್ತಕ್ಕಂಥ ವ್ಯಕ್ತಿನೂ ಆ ಒಂದು ಸಭೆ ಅಥವಾ ಸಂದರ್ಭದಲ್ಲಿ ಇರ್ತಾರೆ. ಸೊ ಎಲ್ಲ ಕ್ವೈಟ್ ನ್ಯಾಚುರಲ್ ಆಗಿ
ಕೂಲ್ ಆಗಿ ನಡ್ಕೊಳ್ತಾ ಹೋಗ್ತಾ ಇರುತ್ತೆ. ಯಾವುದೋ ಒಂದು ಟ್ರಿಗರ್ ಫ್ಯಾಕ್ಟರ್ಸ್ ಬರುತ್ತೆ. ಆ ಟ್ರಿಗರ್ ಫ್ಯಾಕ್ಟರ್ಸ್ ಬಂದಾಗ ಇಡೀ ಇರ್ತಕ್ಕಂಥ ಒಂದು ಇಂಟರ್ನಲ್ ಎನ್ವಿರಾನ್ಮೆಂಟ್ ಕಂಪ್ಲೀಟ್ ಆಗಿ ಅಥವಾ ಡ್ರಾಸ್ಟಿಕ್ ಆಗಿ ಡ್ರಾಮೆಟಿಕ್ ಆಗಿ ಚೇಂಜಸ್ ಆಗ್ಬಿಡುತ್ತೆ. ಸೊ ಏನಪ್ಪ ಈ ವ್ಯಕ್ತಿ ಈ ರೀತಿಯಾಗಿ ಮಾಡಲಿಕ್ಕೆ ಸಾಧ್ಯನಾ ಅನ್ನೋ ರೀತಿಯಾಗಿ ಅವರ ಮೇಲೆ ಅಭಿಪ್ರಾಯಗಳು ಬದಲಾಗ್ತಾ ಹೋಗುತ್ತೆ. ಸೊ ಅಂತಹ ವರ್ತನೆಗಳನ್ನು ತೋರಿಸುವಂತಹ ಒಂದು ಸಂದರ್ಭ ಅದೊಂದು ಬೈಪೋಲಾರ್ ಡಿಸಾರ್ಡರ್ಸ್ನ ಒಂದು ರೋಗ ಲಕ್ಷಣಗಳಲ್ಲಿ ಒಂದು. ಏಕಕಾಲದಲ್ಲಿ ಸಂಭವಿಸುವ ಒಂದು ಸಂಚಿಕೆ, ಅಂದರೆ ಏಕಕಾಲದಲ್ಲಿ ಎರಡೂ ರೀತಿಯಾದಂತಹ ಉನ್ಮಾದದ ಸ್ಥಿತಿಗೂ ಇರ್ತಾರೆ ಮತ್ತು ಖಿನ್ನತೆಯ ಲಕ್ಷಣಗಳನ್ನು ಹೊಂದಿರ್ತಾರೆ. ಸೊ ಅಂಥದ್ದು ಈ ಮಿಶ್ರ ಪರಿಣಾಮಕಾರಿಯಾದಂತಹ ಒಂದು ರೋಗ ಲಕ್ಷಣ ಅಥವಾ ಗುಣಲಕ್ಷಣಗಳನ್ನು ಸಹ ಹೊಂದಿರತಕ್ಕಂಥ ವ್ಯಕ್ತಿಗಳು ಅವರಾಗಿರ್ತಾರೆ. ಸೊ ಇನ್ ಕೇಸ್ ಅದೇನಾದರೂ ಒನ್ ಸೈಡೆಡ್ ಆಗಿದ್ರೆ, ಅಂದರೆ ಉನ್ಮಾದದ ಸ್ಥಿತಿಯಾಗಿದ್ರೆ ಅಥವಾ ಖಿನ್ನತೆಯ ಸ್ಥಿತಿಯಾಗಿದ್ರೆ ಅದನ್ನು ಬೈಪೋಲಾರ್ ಡಿಸಾರ್ಡರ್ಸ್ ಅಂತ ಕರೆಸ್ಕೊಳೋದಿಲ್ಲ ಅಥವಾ ಅವ್ರನ್ನ ಕರೆಯೋದಕ್ಕೂ ಆಗೋದಿಲ್ಲ. ಆ ರೀತಿಯಾಗಿ ಕರಿಬೇಕು ಅಂತಂದ್ರೆ ಒಂದೇ ವ್ಯಕ್ತಿಯಲ್ಲಿ ಅಥವಾ ಒಬ್ಬನೇ ವ್ಯಕ್ತಿಯಲ್ಲಿ ಎರಡೂ ರೀತಿಯಾದಂಥ ಗುಣಲಕ್ಷಣಗಳು ಕಾಣಿಸ್ಕೊಳ್ಳಬೇಕು. ಮಿಶ್ರ ಸ್ಥಿತಿಯನ್ನು ಅನುಭವಿಸುತ್ತಿರುವ ವ್ಯಕ್ತಿಗಳು ಭವ್ಯವಾದ ಆಲೋಚನೆಗಳಂತಹ ಉನ್ಮಾದ ಲಕ್ಷಣಗಳನ್ನು ಹೊಂದಿರಬಹುದು. ಅದೇ ಸಮಯದಲ್ಲಿ ಅತಿಯಾದ ಅಪರಾಧ ಅಥವಾ ಆತ್ಮಹತ್ಯೆಯಂತಹ ಭಾವನೆ, ಖಿನ್ನತೆಯ ಲಕ್ಷಣಗಳು ಅನುಭವಿಸ್ತಾ ಇರ್ತಾರೆ. ಓಕೆ, ಸೊ ಏನು ಒಂದು ಎಂತೂಸಿಯಸ್ಟಿಕ್ ಆಗಿ ಇರ್ತಕ್ಕಂಥ ಮಾತುಗಳನ್ನು ಆಡ್ತಾ ಇರ್ತಾರೆ. ಸೊ ನಿಮ್ಮ ಮುಂದಿನ 5 years 10 years ನಿಮ್ಮ ರೆಸೊಲ್ಯೂಷನ್ ಏನು ಅಂತ ಯಾರಾದರೂ ಕೇಳಿದ್ರೆ, ಅಥವಾ 5 years ಪ್ಲಾನ್, 6 years ಪ್ಲಾನ್, 10 years ಅಥವಾ 20 years ಪ್ಲಾನ್ ಏನು ಅಂತ ಕೇಳೋದಾದ್ರೆ, ಸೊ ಒಂದು ಸುಂದರವಾದ ಅಥವಾ ಒಂದು ಭವ್ಯವಾದಂತಹ ಒಂದು ಐಡಿಯಾಲಜಿಯನ್ನು ಕೊಡ್ತಾರೆ. ಅವ್ರದ್ದೇ ಆದಂತಹ ಒಂದು ಕಲ್ಪನೆಯಲ್ಲಿ ಇರತಕ್ಕಂತಹ, ಎಲ್ಲರೂ ಒಪ್ಪುವಂತಹ, ಎಲ್ಲರೂ ಸಮ್ಮತಿಸುವಂತಹ ಒಂದು ಐಡಿಯಾವನ್ನ ಕೊಡ್ತಾರೆ, ಒಂದು ಇಮೇಜ್ ಅನ್ನ ಬಿಲ್ಡ್ ಮಾಡ್ತಾರೆ. ಅಟ್ ದ ಸೇಮ್ ಟೈಮ್ ಸೊ ಒಂದು ಫೀಲಿಂಗ್ ಇರುತ್ತೆ ಅವರಲ್ಲಿ. ಅಂದ್ರೆ ಯಾರು ಈ ಇಂತಹ ರೀತಿಯಾದಂತಹ ಒಂದು ದುರ್ಬಲ ಮನಸ್ಥಿತಿಗಳನ್ನ ಹೊಂದಿರ್ತಾರೆ, ಇದು ನನ್ನ ಕೈಲಿಂದ ಮಾಡ್ಲಿಕ್ಕೆ ಸಾಧ್ಯನಾ? ಈಗ ಫೈನಾನ್ಷಿಯಲಿ ಪೂವರ್ ಇರ್ತಾರೆ ಅಂತ ಹೇಳ್ತಾರೆ, ಅಥವಾ ವೆಲ್ ಫೈನಾನ್ಷಿಯಲ್ ಕಂಡೀಷನ್ ಇರ್ತಕ್ಕಂಥ ಫ್ಯಾಮಿಲಿಯಿಂದ ಬಂದಿರ್ತಕ್ಕಂಥ ವ್ಯಕ್ತಿ ಬೈ ದ ಮೂಮೆಂಟ್, ಬೈ ದ ಸಿಚುಯೇಷನ್ ಏನಾಗಿರ್ತಾರೆ, ಸ್ವಲ್ಪ ಡಲ್ ಆಗಿರ್ತಾರೆ ಫೈನಾನ್ಷಿಯಲಿ. ಸೊ ಯಾರಾದರೂ ಅವರನ್ನ ಕೇಳಿದ್ರೆ, ಸೊ ಅವರ ಡ್ರೀಮ್ ಅಥವಾ ಅವರ ಒಂದು ಕಲ್ಪನೆಗೆ ಮೀರಿದಂತಹ, ಅದರ ಕಲ್ಪನೆಯನ್ನ ದಾಟಿದಂತಹ ಕೆಲವೊಂದು ಐಡಿಯಾಸ್ಗಳನ್ನು ಕೊಡ್ತಿರ್ತಾರೆ. ಅಟ್ ದ ಸೇಮ್ ಟೈಮ್ ಅವ್ರಿಗೊಂದು ಫೀಲಿಂಗ್ ಇರುತ್ತೆ, ಇದು ನನ್ನ ಕೈಲಿ ಆಗುತ್ತಾ, ಫೈನಾನ್ಷಿಯಲಿ ಇರ್ತಕ್ಕಂಥ ಬರ್ಡನ್ ಅನ್ನು ನಾನು ಟಾಲರೇಟ್ ಮಾಡ್ಲಿಕ್ಕೆ ಆಗುತ್ತಾ, ಅದನ್ನು ಓವರ್ಕಮ್ ಮಾಡ್ಲಿಕ್ಕೆ ಆಗುತ್ತಾ? ಸೊ ಈಗ ಕೆಲವೊಂದು ಉದಾಹರಣೆಗಳನ್ನ ನಾವು ನೋಡ್ಬೋದು. ಸೊ ಉದಾಹರಣೆಗಳೇನು ಅಂತಂದ್ರೆ, ಒಂದು ಎಕ್ಸ್ಟ್ರೀಮ್ ಲೆವೆಲ್ ಅನ್ನ ದಾಟ್ತಾರೆ, ರೀಚ್ ಆಗ್ತಾರೆ. ನಂತರ ಅದು ಯಾವುದಾದ್ರೂ ಒಂದು ಸಂದರ್ಭಕ್ಕೆ ಅವರು ಅದನ್ನ ಮ್ಯಾನೇಜ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಸಂದರ್ಭದಲ್ಲಿ ಆತ್ಮಹತ್ಯೆಯನ್ನ ಮಾಡ್ಕೊಂಡ್ಬಿಡ್ತಾರೆ, ಆತ್ಮಹತ್ಯೆ ಯತ್ನಗಳನ್ನ ಮಾಡ್ತಾ ಹೋಗ್ತಾರೆ. ಅಂತಹ ಹಂತವನ್ನ ದಾಟಿರುವಂತವರಿಗೆ ಸಣ್ಣ ವಿಷಯಗಳು ಮ್ಯಾಟರ್ ಅಲ್ಲ. ಆದ್ರೆ ಅಂತಹ ವ್ಯಕ್ತಿಯೂ ಸಹ ಈ ಆತ್ಮಹತ್ಯೆಯ ಅಂತಹ ಒಂದು 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 ಎಕ್ಸ್ಟ್ರೀಮ್ ಎಂಡ್ಗೆ ಹೋಗ್ತಾರೆ. ಆ ಎಕ್ಸ್ಟ್ರೀಮ್ ಎಂಡ್ ಅನ್ನ ಅವರು ಥಿಂಕ್ ಮಾಡ್ತಾರೆ, ರೀಚ್ ಆಗ್ತಾರೆ ಅಂತ ಅನ್ನೋದೇ ಆದ್ರೆ, ಅವರಲ್ಲಿ ಇರ್ತಕ್ಕಂಥ ಒಂದು ಚಾಂಚಲ್ಯತೆ ಯಾವ ರೀತಿಯಾಗಿರುತ್ತೆ, ಅದಕ್ಕೆ ಕಾರಣಗಳೇನು ಅನ್ನೋದನ್ನ ನಾವು ಇಲ್ಲಿ ಮನಗಾಣಬಹುದು. ಸೊ ಒಂದು ಅವರಲ್ಲಿ ಏನು ಎಂಥೂಸಿಯಾಸ್ಟಿಕ್ ಆಗಿರ್ತಕ್ಕಂಥ ಒಂದು ಅಪ್ರೋಚ್ ಇರುತ್ತೆ, ಒಂದು ಪಾಸಿಟಿವ್ ವೈಬ್ ಏನಿರುತ್ತೆ, ಅಥವಾ ಒಂದು 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 ಅವ್ರದ್ದೇ ಆದಂತಹ ಒಂದು ಅನಿಸಿಕೆಗಳು ಏನಿರುತ್ತೆ, ಒಂದು ಭಾವನೆಗಳೇನಿರುತ್ತೆ, ಅದನ್ನ ಅವರು ನೋಡುವಂತಹ ನೋಟ, ಅವರು ಅನುಭವಿಸುವಂತಹ ನೋಟಗಳು, ಅವರು ಇನ್ನೊಬ್ಬರಿಗೆ ಅರ್ಥ ಮಾಡಿಸುವಂತಹ ಒಂದು ವೇ ಏನಿರುತ್ತೆ, ಸೊ ಎಕ್ಸ್ಟ್ರಾಡಿನರಿ ಆಗಿರುತ್ತೆ. ಅಟ್ ದ ಸೇಮ್ ಟೈಮ್ ಅವರ ಒಳ ಮನಸ್ಸು ಹೇಳ್ತಾ ಇರುತ್ತೆ, ಅವರಿಗೆ ಆ ಫೀಲ್ ಆಗ್ತಾ ಇರುತ್ತೆ, ಓಕೆ ಸೊ ಈ ನನ್ನ ಇದನ್ನ ಹೇಳಿ ಬೇರೆಯವ್ರನ್ನ ದಾರಿ ತಪ್ಪಿಸ್ತಾ ಇದ್ದೀನಿ, ಅಥವಾ ಇದು ಮಾಡೋದು ಲೀಗಲಿ ಮಾರಲಿ ತಪ್ಪು, ಸೊ ಇಟ್ ಈಸ್ ನಾಟ್ ಅಲ್ಟಿಮೇಟು. ಸೊ ಈ ರೀತಿಯಾದಂಥ ಒಂದು ಅಪರಾಧ ಭಾವನೆಗಳು ಸಹ
ಅಥವಾ ಅವರಲ್ಲಿ ಇರ್ತಕ್ಕಂತಹ ಒಂದು ಆತ್ಮಹತ್ಯೆ ಅಂತಹ. ಸೊ ಯಾವಾಗ ಒಂದು ಸ್ಟೆಪ್ ಬೈ ಸ್ಟೆಪ್ ಹೋಗ್ತಾ ಇರಬೇಕು, ಒಬ್ಬ ವ್ಯಕ್ತಿ ಒಂದು ಪ್ರೋಗ್ರೆಸಿವ್ ಆಗಿರಬೇಕು ಅಂತಂದ್ರೆ, ಸೊ ಯಾವಾಗಲೂ ಒಂದು ಚಲನೆಯ ರೀತಿನಲ್ಲಿ ಇದ್ದಾಗ ಸೊ ಒಂದು ಫ್ಲೋ ಅನ್ನ ತೆಗೆದುಕೊಳ್ಳುತ್ತೆ. ಸೊ ಯಾವಾಗ ಈ ಡ್ರೀಮ್ ಅಥವಾ ಹಗಲುಗನಸನ್ನ ಕಾಣ್ತಾ ಇರ್ತಾರೆ, ಅಥವಾ ಓವರ್ ಕಾನ್ಫಿಡೆನ್ಸ್ ಆಗಿ ಏನು ಹೇಳ್ತಾ ಇರ್ತಾರೆ, ಅಥವಾ ಎಕ್ಸ್ಟ್ರೀಮ್ ಆಗಿರ್ತಕ್ಕಂಥದ್ದು, ಎಕ್ಸ್ಟ್ರೀಮ್ ಸ್ಪೆಷಲ್ ಆಗಿರ್ತಕ್ಕಂಥ ವಿಷಯಗಳನ್ನ ಯಾರು ಹೇಳ್ತಾ ಹೋಗ್ತಿರ್ತಾರೆ, ಸೊ ಅಂಥವರಲ್ಲಿ ಅಪರಾಧ ಭಾವನೆಗಳು ಸಹ, ಅಪರಾಧದ ಒಂದು ಮನೋಭಾವನೂ ಸಹ ಅವರಲ್ಲಿ ಬೆಳೀತಾ ಹೋಗ್ತಾ ಇರುತ್ತೆ. ಏಕೆಂತಂದ್ರೆ ಈಗ ಇಟ್ ಈಸ್ ಕೈಂಡ್ ಆಫ್ ಅ ಫೈಟ್ ಅಂಡ್ ಫ್ಲೈಟ್ ರೆಸ್ಪಾನ್ಸಸ್ ಅನ್ನೋ ರೀತಿ. ಫೈಟ್ ಮಾಡ್ಬೋದು ಯಾವಾಗ ನಾವು ಕೇಪಬಲ್ ಇದ್ದೀವಿ ಅಂತ ಅಂದಾಗ. ಸೊ ಕೇಪಬಲ್ ಇಲ್ಲ ಅಂತ ಅಂದಾಗ ನಾನು ಫೈಟ್ ಮಾಡ್ತೀನಿ ಅನ್ನೋದು ಒಂದು ಒಂದು ಮಾತು ಏನಿರುತ್ತೆ, ಅಥವಾ ಅವರ ವ್ಯಕ್ತಪಡಿಸೋ ರೀತಿ ಏನಿರುತ್ತೆ, ಆದರೆ ಇನ್ ಕೇಸ್ ಅವ್ರು ಏನಾದ್ರು ಒಂಚೂರು ರೈಸ್ ಮಾಡಿದ್ರೆ ನನ್ನಲ್ಲಿ ಆತಂಕ ಇರುತ್ತಲ್ಲ, ನಾನು ಅದನ್ನು ಫೇಸ್ ಮಾಡಕ್ ಆಗುತ್ತೋ ಆಗಲ್ವೋ, ಅಥವಾ ಆ ಒಂದು ಸಂದರ್ಭಕ್ಕೆ ನಾನು ಹೇಗೆ ರಿಯಾಕ್ಟ್ ಮಾಡ್ತೀನಿ, ಪಾಸಿಟಿವ್ ಆಗಿರುತ್ತೋ ಅಥವಾ ನೋಡೋರಿಗೆ ಯಾವ ರೀತಿ ಆಗಿರುತ್ತೋ. ಸೊ ಒಂದು ಅಳುಕಿರುತ್ತಲ್ಲ, ಆ ಅಳುಕೆ ಅಪರಾಧದ ಒಂದು ಭಾವನೆ. ಅದೇನಾದ್ರೂ ಎಕ್ಸ್ಟ್ರೀಮ್ ಆಗಿತ್ತು ಅಂತ ಅಂದ್ರೆ, ಅದು ಏನಾದ್ರೂ ಒಂದು ಫೈನಾನ್ಷಿಯಲ್ ರಿಲೇಟೆಡ್ ಬಗೆಹರಿಸಲಾಗದ ಅಥವಾ ಅದನ್ನ ಮ್ಯಾನೇಜ್ ಮಾಡಕ್ ಆಗದಲೇ ಇರತಕ್ಕಂಥ ಒಂದು ಸಂದರ್ಭ ಅದಾಗಿರುತ್ತೆ, ಅದನ್ನ ಫೇಸ್ ಮಾಡಕ್ ಆಗದೆ ಇರತಕ್ಕಂಥ ಒಂದು ಸಂದರ್ಭ ಆಗಿರುತ್ತೆ ಅಂತ ಅಂದಾಗ, ಸೊ ಆಬ್ವಿಯಸ್ಲಿ ದೇ ಆರ್ ಗೆಟಿಂಗ್ ಟು ಸಮ್ ಸೂಸೈಡಲ್ ಥಾಟ್ ಪ್ರೋಸೆಸ್. ಸೊ ಈ ಅಂತಹ ಭಾವನೆಯ ಖಿನ್ನತೆಯ ರೋಗ ಲಕ್ಷಣಗಳನ್ನು ಸಹ ಹೊಂದಿರ್ತಾರೆ. ಸೊ ಇವೆಲ್ಲ ಆತ್ಮಹತ್ಯೆ, ಸೊ ಒಂದಲ್ಲ ಒಂದು ರೀತಿನಲ್ಲಿ ಒಂದಲ್ಲ ಒಂದು ಸಂದರ್ಭದಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಅಥವಾ ಸಾಕಪ್ಪ ಲೈಫ್ ಅಥವಾ ಜೀವನ ಅನ್ನೋ ಒಂದು ಕನ್ಕ್ಲೂಡನ್ಗೆ ಎಷ್ಟೋ ಜನ ಬಂದಿರ್ತಾರೆ. ಆದರೆ ಅದನ್ನ ಕಮಿಟ್ಮೆಂಟ್ ಹೋಗ್ತೀವಾ, ಅದನ್ನು ಕಮಿಟ್ ಮಾಡಕ್ ಹೋಗ್ತೀವಾ ಅನ್ನೋದು ಸಹ ಬಹಳ ಪ್ರಮುಖವಾದಂತಹ ಒಂದು ಅಂಶ. ಸೊ ಇಲ್ಲಿ ಸೊ ಪದೇ ಪದೇ ಅಂಥದ್ದೇ ಆದಂತಹ ಒಂದು ಭಾವನೆ ಬರ್ತಾ ಇದೆ. ಮಾನಸಿಕವಾಗಿ ಹೆಚ್ಚು ಸಮತೋಲನದಲ್ಲಿ ಇಲ್ಲ, ಸೀಮಿತವನ್ನ ಅಥವಾ ಸ್ಥಿಮಿತವನ್ನ ಕಡಿಮೆ ಮಾಡ್ಕೊಂಡಿದೆ ಅಥವಾ ಕಡಿಮೆ ಆಗಿದೆ ಅನ್ನೋವಂಥ ಸಂದರ್ಭದಲ್ಲಿ ಸೊ ಈ ರೀತಿಯಾದಂಥ ಭಾವನೆಗಳು ನಮ್ಮಲ್ಲಿ ಕಾಣಿಸ್ಕೊಳ್ತಾ ಹೋಗುತ್ತೆ. ಅವರು ಆತ್ಮಹತ್ಯೆ ವರ್ತನೆಗೆ ಹೆಚ್ಚಿನ ಅಪಾಯವನ್ನ ಹೊಂದಿರ್ತಾರೆ. ಏಕೆಂದ್ರೆ ಈ ಹತಾಶೆಯಂತಹ ಖಿನ್ನತೆ ಭಾವನೆಗಳು ಹೆಚ್ಚಾಗಿ ನಮ್ಮಲ್ಲಿರ್ತಕ್ಕಂಥ ಮನಸ್ಥಿತಿ ಬದಲಾವಣೆಗಳು, ಉದ್ವೇಗ ನಿಯಂತ್ರಣದ ತೊಂದರೆಗಳೊಂದಿಗೆ ಜೋಡಿಯಾಗಿರುತ್ತೆ. ಇಲ್ಲಿ ಏನಾಗಿರುತ್ತೆ ಅಂತಂದ್ರೆ, ಸೊ ನಾವು ಯಾವಾಗ ಈ ರೀತಿಯಾದಂಥ ಆಲೋಚನೆಗಳು ಬರ್ತಾ ಹೋಗುತ್ತೆ, ಅದ್ರ ಜೊತೆಗೆ ಏನಾದ್ರು ಹತಾಶೆ, ನನ್ನ ಕೈಲಿ ಏನು ಮಾಡಕ್ ಆಗ್ತಾ ಇಲ್ಲ, ಏನು ಮಾಡಕ್ ಆಗಲ್ಲ, ಅಥವಾ ಏನೋ ಒಂದು ಪಾಸಿಟಿವ್ ವೈಬ್ ಬರ್ತಾ ಇಲ್ಲ, ಒಂದು ರೂಟ್ ಸಿಗ್ತಾ ಇಲ್ಲ. ಫಾರ್ ಎಕ್ಸಾಂಪಲ್ ಫೈನಾನ್ಷಿಯಲಿ ಬರ್ಡನ್ ಆಗಿದ್ದಾರೆ, ಅದನ್ನು ಹೇಗೆ ಮೇಲ್ ಬರೋದು ಆ ಫೈನಾನ್ಷಿಯಲ್ ಬರ್ಡನ್ ಇಂದ? ಸೊ ಏನೋ ಒಂದು ಯಾರೂ ಸಹಾಯಕ್ಕೆ ಬರ್ತಾ ಇಲ್ಲ, ಏನೋ ಒಂದು ಪಾಸಿಟಿವ್ ದಾರಿ ಸಿಗ್ತಾ ಇಲ್ಲ, ಅರ್ನ್ ಮಾಡುವಂಥ ದಾರಿ ಸಿಗ್ತಾ ಇಲ್ಲ, ಅದನ್ನ ಮ್ಯಾನೇಜ್ ಮಾಡುವಂಥ ಒಂದು ಮೈಂಡ್ ಸೆಟ್ ನಾವು ಪ್ರಿಪರೇಷನ್ ಮಾಡ್ಕೊಳಕ್ ಆಗ್ತಾ ಇಲ್ಲ. ಸೊ ಏನು ಯಾವ ಡೋರು ಸಹ ಓಪನ್ ಆಗ್ತಾ ಇಲ್ಲ ಅಂತ ಅಂದಾಗ ಏನಾಗುತ್ತೆ, ಸೊ ಅವರು ತಮ್ಮ ಉದ್ವೇಗದ ನಿಯಂತ್ರಣಗಳನ್ನ ಕಳ್ಕೊಂಡ್ಬಿಡ್ತಾರೆ, ತನ್ನ ಖಿನ್ನತೆಯ ಭಾವನೆಗೆ ಒಳಗಾಗ್ತಾರೆ, ಹತಾಶೆಯ ಭಾವನೆಗೆ ಒಳಗಾಗ್ತಾರೆ. ಯಾವಾಗ ಇವೆಲ್ಲವೂ ಸಹ ಮಿಕ್ಸ್ಚರ್ ಆಗಿ ಬರ್ತಾ ಹೋಗುತ್ತೆ, ಸೊ ಅಂಥವರು ಈ ಆತ್ಮಹತ್ಯೆ ಅಂತಹ ಒಂದು ಪ್ರಕ್ರಿಯೆಗೆ ತಮ್ಮನ್ನು ತಾವು ದೂಡಿಸ್ಕೊಂಡ್ಬಿಡ್ತಾರೆ, ಅಥವಾ ಅಂತಹ ಅಪಾಯಕ್ಕೆ ಒಳಗಾಗ್ಬಿಡ್ತಾರೆ, ಅಥವಾ ಅಟೆಂಪ್ಟ್ ಮಾಡ್ತಾರೆ. ಸಾಮಾನ್ಯವಾಗಿ ಈ ದುರ್ಬಲ ಮನಸ್ಸಿನ ವ್ಯಕ್ತಿಗಳು ಯಾರು ಸೂಸೈಡ್ ಮಾಡ್ಕೊಂಡಿರ್ತಾರೆ, ಸೊ ಫೈನಾನ್ಷಿಯಲ್ ಸ್ಟೇಟಸ್ ಅಥವಾ ಫೈನಾನ್ಷಿಯಲ್ ಕಾರಣಗಳಿಗೋಸ್ಕರ ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾರೆ ಅನ್ನೋ ಒಂದು ರಿಪೋರ್ಟ್, ಆ ರಿಪೋರ್ಟನ್ನು ನಾವು ಸಂಕ್ಷಿಪ್ತವಾಗಿ ಪೂರ್ಣವಾಗಿ ನಾವು ನೋಡೋದೇ ಆದರೆ, ಸೊ ಒಂದೊಂದು ಕೇಸ್ಗಳು, ಫಾರ್ ಎಕ್ಸಾಂಪಲ್ ಈಗ ರೈತರ ಆತ್ಮಹತ್ಯೆ ಅಂತ ಬರುತ್ತೆ. ಕಾಮನ್ ಆಗಿ ಈಗ ಲವ್ ಫೇಲ್ಯೂರ್ ಆಗಿರ್ತಕ್ಕಂಥದ್ದು ಅಡೋಲಸೆಂಟ್ ಏಜ್ನಲ್ಲಿ, ಅಥವಾ ಎಕ್ಸಾಮಿನೇಷನ್ ಫೇಲ್, ಅಥವಾ ಏನೋ ಒಂದು ಮುಖ್ಯವಾದ ಘಟನೆಯನ್ನ ಫೇಸ್ ಮಾಡೋಕ್ಕಾಗ್ತಾ ಇಲ್ಲ. ಸೊ ಅಲ್ಲಿ ಆಲ್ಮೋಸ್ಟ್ ಆಲ್ ತಮ್ಮ ಈಗೋಗೆ ಹರ್ಟ್ ಆಗಿರೋ ಅಂಥ ವಿಷಯಗಳು ಹೆಚ್ಚು. ಸೊ ಫೈನಾನ್ಷಿಯಲ್ ಬರ್ಡನ್ ಒಂದು ಕಾರಣ ಆಗಿದ್ರೆ, ಅದನ್ನು ಹೇಗೆ ಅಕ್ಕಪಕ್ಕದವರು
ಅಥವಾ ರಿಲೇಟಿವ್ಸು, ಫ್ರೆಂಡ್ಸು ಅದನ್ನು ಹೇಗೆ ನೋಡ್ತಾರೆ, ಹೇಗೆ ರಿಸೀವ್ ಮಾಡ್ಕೊಳ್ತಾರೆ, ಹೇಗೆ ರಿಯಾಕ್ಟ್ ಮಾಡ್ತಾರೆ ಅನ್ನೋ ಒಂದು ಕಾರಣಗಳಿಂದ ಹೆಚ್ಚಿನದಾಗಿ ಅದನ್ನು ಅಟೆಂಪ್ಟ್ ಮಾಡ್ಕೊಳ್ಳುವಂಥ ಒಂದು ಸಂಖ್ಯೆ, ಅಟೆಂಪ್ಟ್ ಮಾಡ್ಕೊಳ್ಳೋರುವಂಥ ಸಂಖ್ಯೆ ಹೆಚ್ಚಾಗಿರುತ್ತೆ. ಓಕೆ, ಸೊ ಫಾರ್ ಎಕ್ಸಾಂಪಲ್, ಸೊ ಒಂದು ಕೇಸ್ ಇದೆ. ಆ ಕೇಸ್ ಯಾವ ರೀತಿಯಾಗಿದೆ ಅನ್ನೋದೇ ಆದರೆ, ಅದನ್ನ ಅನಲೈಸ್ ಮಾಡಿದಾಗ ಸಿಕ್ಕಿದ್ದಂತಹ ಒಂದು ವಿಷಯ. ಸೊ ಫೈನಾನ್ಷಿಯಲಿ ವೆಲ್ ಆಫ್ ಇರ್ತಾರೆ, ಬಟ್ ಯಾವುದೋ ಒಂದು ಕಾರಣದಿಂದಾಗಿ ಸ್ವಲ್ಪ ಅಮೌಂಟು ಅವ್ರಿಗೆ ಶಾರ್ಟೇಜ್ ಆಗುತ್ತೆ. ಶಾರ್ಟೇಜ್ ಇನ್ನೊಬ್ಬರನ್ನ ಕೇಳಲಿಕ್ಕೆ ಅವ್ರಿಗೆ ಮುಜುಗರ ಆಗುತ್ತೆ, ಅಥವಾ ಆ ಮುಜುಗರ ಆಗಬಾರ್ದು ಅಥವಾ ಕೇಳಲಿಲ್ಲ ಅಂತಂದಾಗ ಏನೋ ಫೈನಾನ್ಷಿಯಲಿ ಅಥವಾ ಅಫಿಷಿಯಲಿ ಏನಾದರೂ ಒಂದು ನೆಗೆಟಿವ್ ಕಾಮೆಂಟ್ ಬರ್ಬೋದು ಅನ್ನೋ ಒಂದು ಕಾರಣಕ್ಕೆ ಅವರು ಸೂಸೈಡನ್ನು ಮಾಡ್ಕೊಳ್ತಾರೆ. ಆದರೆ ಅಲ್ಲಿ ಅಡ್ಜಸ್ಟ್ ಹೊಂದಾಣಿಕೆ ಮಾಡ್ಕೋಬೇಕಾಗಿದ್ದಂಥ ಅಮೌಂಟು ಕೆಲವೇ ಲಕ್ಷಗಳಲ್ಲಿ, ಆದರೆ ಅದನ್ನ ಕೇಳಲಿಕ್ಕೆ ಆಗ್ದಲೆ, ಅದನ್ನ ಹೊಂದಾಣಿಕೆಯನ್ನ ಮಾಡ್ಕೊಳ್ಳಿಕ್ಕೆ ಆಗ್ದಲೆ, ಅಥವಾ ಅದನ್ನ ಯಾವ ರೀತಿಯಾಗಿ ಅಥವಾ ಲೋನ್ ಮಾಡ್ಕೋಬೋದಾಗಿತ್ತು, ಬೇರೆ ಬೇರೆ ರೂಟ್ಸ್ಗಳಿತ್ತು, ಫ್ರೆಂಡ್ಸ್ ಸರ್ಕಲ್ ಅದೆಲ್ಲ ಕಡಿಮೆ ಅಮೌಂಟ್ ಅವ್ರು ಹೊಂದಿರ್ತಕ್ಕಂಥ ಆಸ್ತಿಗೆ. ಆದರೂ ಅವರು ಆತ್ಮಹತ್ಯೆಯ ದಾರಿ ಹಿಡಿತಾರೆ. ಸೊ ಇನ್ನೊಂದು ಅದೇ ರೀತಿಯಾಗಿ ಕಾಫಿ ಡೇ ಸಿದ್ಧಾರ್ಥ್ ಅಂಥದ್ದೇ ಒಂದು ಸಿಚುಯೇಷನ್. ಸೊ ಫೈನಾನ್ಷಿಯಲಿ ಒಳ್ಳೆ ಇದ್ದವರೇ, ಆದರೆ ಕೆಲವೊಂದು ಸಂದರ್ಭಗಳು ಬಂತು ಅಂತ ಅಂದಾಗ ಅದು ಫೈನಾನ್ಷಿಯಲಿನೋ ಅಥವಾ ಬೇರೆ ಬೇರೆ ಕಾರಣಗಳಿಂದ ಆಗಿರ್ತಕ್ಕಂಥದ್ದು. ಸೊ ಅದನ್ನು ಆ ಕೇಸ್ನ ಡೀಟೇಲ್ ಆಗಿ ಸ್ಟಡಿ ಮಾಡಿದ್ರೆ ಗೊತ್ತಾಗುತ್ತೆ. ಮೇಲ್ನೋಟಕ್ಕೆ ಕೆಲವೊಂದು ಫೈನಾನ್ಷಿಯಲ್ ಇಕ್ಕಟ್ಟು ಅಂತ ಹೇಳ್ತಾರೆ. ಓಕೆ, ಸೊ ಅಂದರೆ ಅವ್ರಿಗೆ ಇರ್ತಕ್ಕಂಥ ಒಂದು ಅಸೆಟ್ಗೆ ಅದೇನು ದೊಡ್ಡ ವಿಷಯ ಅಲ್ಲ, ಆದರೆ ಅವರು ಒಂದು ಸೂಸೈಡ್ ಅನ್ನೋ ಒಂದು ಥಾಟ್ ಏನು ಬರುತ್ತೆ ಅದನ್ನು ಅಟೆಂಪ್ಟ್ ಮಾಡ್ತಾರೆ. ಅಟೆಂಪ್ಟ್ ಮಾಡಬೇಕು ಅನ್ನೋ ಒಂದು ಸ್ಥಿತಿಗೆ ಒಬ್ಬ ವ್ಯಕ್ತಿ ಹೋಗ್ತಾನೆ ಅಂತ ಅಂದರೆ, ನಾವು ಆ ವ್ಯಕ್ತಿಯ ಒಂದು ಚಟುವಟಿಕೆಗಳನ್ನು, ಮಾನಸಿಕ ಸ್ಥಿತಿಗತಿಗಳನ್ನು ನಾವು ಕೂಲಂಕುಷವಾಗಿ ಅಥವಾ ಸೂಕ್ಷ್ಮವಾಗಿ ನಾವು ಗಮನಿಸಬೇಕಾಗುತ್ತೆ. ಓಕೆ, ಸೂಸೈಡ್ ಮಾಡಿಕೊಂಡ್ರು ಅಥವಾ ಸೂಸೈಡ್ ಒಳಗಾದ್ರು ಅನ್ನೋವಂಥ ವಿಷಯ ನೋಡೋರಿಗೆ ಅಥವಾ ತುಂಬ ದೂರದ ವ್ಯಕ್ತಿಗಳಿಗೆ ಅದು ಸಣ್ಣ ವಿಷಯ ಆಗಬಹುದು, ಅಥವಾ ಡೆತ್ ಆದ್ರು ಅಂತ ಹೇಳಿ ಸುಮ್ಮನಾಗಬಹುದು. ಆದರೆ ಇಂಥ ಎಲ್ಲ ವಿಷಯಗಳು ಇತ್ತು ಅಂತ ಅಂದಾಗ, ಒಳ್ಳೆ ಕನೆಕ್ಷನ್ಸ್ ಇತ್ತು ಅಂತ ಅಂದಾಗ, ಫೈನಾನ್ಷಿಯಲಿ ಇಟ್ ಈಸ್ ಒಬ್ಬ 100 ರೂಪಾಯಿ ಹೊಂದಿರತಕ್ಕಂಥ ಒಬ್ಬ ವ್ಯಕ್ತಿಗೆ 1,000 ರೂಪಾಯಿ ಅಡ್ಜಸ್ಟ್ ಮಾಡ್ಕೋಬೇಕು ಅನ್ನೋದಾದ್ರೆ ಕಷ್ಟ ಆಗುತ್ತೆ, ಆಯ್ತಾ? ಸೊ ಅದೇ ರೀತಿ ಒಂದು ಲಕ್ಷಗಳಲ್ಲಿ ಇರ್ತಕ್ಕಂಥ ಒಬ್ಬ ವ್ಯಕ್ತಿಗೆ 100 ರೂಪಾಯಿಯನ್ನ ಹೊಂದಾಣಿಕೆ ಮಾಡ್ಕೊಳ್ಳುವಂಥದ್ದು ಅಥವಾ ಅಡ್ಜಸ್ಟ್ ಮಾಡುವಂಥದ್ದು ಏನು ದೊಡ್ಡ ವಿಷಯ ಏನಲ್ಲ. ಆದರೆ ಅಂತಹ ಮನಸ್ಥಿತಿಗೆ ನಾವು ಹೋಗ್ತೀವಿ ಅನ್ನೋದೇ ಆದರೆ, ಅಂತಹ ವಿಷಯಗಳಿಗೆ ನಾವು ಹೋಗ್ತೀವಿ ಅನ್ನೋದೇ ಆದರೆ, ಸೊ ನಮ್ಮಲ್ಲಿರ್ತಕ್ಕಂಥ ಒಂದು ಈಗೋ, ನಮ್ಮಲ್ಲಿರ್ತಕ್ಕಂಥ ಒಂದು ಲೈಫ್ ಸ್ಟೈಲಲ್ಲಿರ್ತಕ್ಕಂಥ ಒಂದು ಪಾಸಿಟಿವ್ ವೈಬ್ಸು, ಅದ್ರ ಮೇಲೆ ಹೊಂದಿರ್ತಕ್ಕಂಥ ಒಂದು ಅತಿಯಾದ ನಂಬಿಕೆ, ಅದರಲ್ಲಿ ಕಂಡು ಬಂದಿರತಕ್ಕಂತಹ ಒಂದು ಏನಂತ ಹೇಳ್ಬೋದು, ಚಿತ್ತ ಚಾಂಚಲ್ಯತೆ, ಇವೆಲ್ಲವೂ ಸಹ ಅಂತಹ ಒಂದು ಕಮಿಟ್ಗೆ, ಆತ್ಮಹತ್ಯೆ ಅಂತಹ ಒಂದು ಕಮಿಟ್ಗೆ ಕಾರಣ ಆಗುತ್ತೆ. ಅಥವಾ ಮನಸ್ಸು ದುರ್ಬಲವಾಗಿರಬಹುದು, ಡೋರ್ಗಳು ಯಾವುದು ಆಪ್ಷನ್ಸು ಓಪನ್ ಆಗದಲೇ ಇರಬಹುದು. ಸೊ ಇಂಥದ್ದೇ ಬೇರೆ ಬೇರೆ ಕಾರಣಗಳು ಒಬ್ಬ ವ್ಯಕ್ತಿಯ ಆತ್ಮಹತ್ಯೆಗೆ ಕಾರಣ ಆಗುತ್ತೆ. ಸೊ ಇಂತಹ ರೋಗ ಲಕ್ಷಣಗಳನ್ನು ಈ ಮಿಶ್ರ ಬೈಪೋಲಾರ್ ಡಿಸಾರ್ಡರ್ಸ್ ಹೊಂದಿರತಕ್ಕಂಥ ವ್ಯಕ್ತಿಗಳು ಸಾಮಾನ್ಯವಾಗಿ ಹೊಂದಿರ್ತಾರೆ. ಸೊ ಸಾಮಾನ್ಯವಾಗಿ ಏನು ಹೇಳಬಹುದು, ಸೊ ಯಾರು ಅಟೆಂಡ್ ಮಾಡ್ಕೊಳ್ತಾರೆ, ಸೊ ಅವರಲ್ಲಿ ಒಂದಲ್ಲ ಒಂದು ರೀತಿಯಾದಂತಹ, ಸೊ ಇಂತಹ ರೀತಿಯ ರೋಗ ಲಕ್ಷಣಗಳು, ಬೈಪೋಲಾರ್ನ ರೋಗ ಲಕ್ಷಣಗಳು ಇರೋದನ್ನು ನಾವು ನೋಡ್ತಾ ಹೋಗ್ಬೋದು. ಸೊ
ಆ, ಈ ಇಂತಹ ಆತ್ಮಹತ್ಯಾ ವರ್ತನೆಗೆ ಹೆಚ್ಚಿನ ಅಪಾಯವನ್ನ ಹೊಂದಿರ್ತಾರೆ. ಸೊ ಅಂಥವರು ಕಮಿಟ್ ಮಾಡ್ಕೊಳ್ಳೋವಂಥದ್ದು ಸೆಲ್ಫ್ ಸೂಸೈಡ್, ಹೆಚ್ಚಿನ ಆ, ಒಲವನ್ನ ಹೊಂದಿರ್ತಾರೆ, ಹೆಚ್ಚಿನ ಆಸಕ್ತಿಗಳನ್ನ ಹೊಂದಿರ್ತಾರೆ, ಹೆಚ್ಚಿನ ಆಕಾಂಕ್ಷೆಗಳನ್ನ ಹೊಂದಿರ್ತಾರೆ. ಯಾವಾಗ ಈ ಎಲ್ಲ ಆಸೆ ಆಕಾಂಕ್ಷೆಗಳು ನಂಬಿಕೆಗಳು ಸೊ ಇವಕ್ಕೆಲ್ಲ ಪೆಟ್ಟು ಬಿದ್ದಾಗ ಸೊ ಆತ್ಮಹತ್ಯೆ ಅಂತಹ ಒಂದು ಯತ್ನಕ್ಕೆ ಮುಂದಾಗ್ತಾರೆ. ಇವರಲ್ಲಿ ಇರ್ತಕ್ಕಂಥ ಒಂದು ಹತಾಶೆಯ ಸನ್ನಿವೇಶ, ಹತಾಶೆಯಂತಹ ಖಿನ್ನತೆಯ ಭಾವನೆಗಳು ಹೆಚ್ಚಾಗಿ ಮನಸ್ಸಿನ ಅಥವಾ ಮನಸ್ಥಿತಿ ಬದಲಾವಣೆಗಳು, ಉದ್ವೇಗ ನಿಯಂತ್ರಣದ ತೊಂದರೆಗಳೊಂದಿಗೆ ಜೋಡಿಯಾಗ್ಬಿಡುತ್ತೆ. ಈ ಮಿಶ್ರಿತ ವಿಧ್ರುವಿ ಖಿನ್ನತೆ ಅಥವಾ ಉನ್ಮಾದಕ್ಕಿಂತ ಮಿಶ್ರ ಬೈಪೋಲಾರ್ ಸಂಚಿಕೆಗಳಲ್ಲಿ ಆತಂಕದ ಅಸ್ವಸ್ಥತೆಗಳು ಹೆಚ್ಚಾಗಿ ಸಂಭವಿಸುತ್ತವೆ. ಆತಂಕ, ಸೊ ಮುಂದೆ ಏನಾಗುತ್ತೆ ದೇ ಡೋಂಟ್ ನೋ. ಸೊ ಈಗ ಸಿದ್ಧಾರ್ಥ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ಕೇಸು, ಸಿದ್ಧಾರ್ಥ ಕಾಫಿ ಡೇ ಅವರ ಸಿದ್ಧಾರ್ಥ ಅವರ ಕೇಸು. ಅವರಲ್ಲಿ ಆತಂಕ ಮನೆ ಮಾಡಿದಾಗ ಸೊ ಮುಂದೆ ಏನಾಗುತ್ತೆ, ಏನಾಗಬಹುದು ಪ್ರಿಡಿಕ್ಟ್ ಮಾಡಲಿಕ್ಕೆ ಅವರು ಅಶಕ್ತರಾದಾಗ ಅಥವಾ ಅದನ್ನು ಎದುರಿಸಲಿಕ್ಕೆ ನಾನು ಅಸಮರ್ಥನ ಆಗಿದ್ದೀನಿ ಅನ್ನೋ ಒಂದು ಭಾವನೆ ಅವರಲ್ಲಿ ಬಂದಾಗ ಅಥವಾ ಈಗೋ ವಿಷಯಗಳು ಬಂದಾಗ, ಸೊ ಇನ್ ಕೇಸ್ ನನ್ನನ್ನು ಸೊ ಇಷ್ಟು ಡೆವಲಪ್ ಆಗಿರ್ತಕ್ಕಂಥ ವ್ಯಕ್ತಿಯನ್ನು ಇಂಥ ಸಣ್ಣದಾಗಿ ನೋಡ್ತಾರಾ ಅಥವಾ ಯಾರಾದರೂ ಕ್ವಶನ್ ಮಾಡಿಬಿಟ್ರೆ ಅಥವಾ ಅವ್ರ ಮುಂದೆ ನಾನು ಹೇಗೆ ಈ ಸಣ್ಣವನಾಗಿ ಮುಖವನ್ನು ಬೇರೆಯವರಿಗೆ ತೋರಿಸ್ಬೇಕಾಗುತ್ತೆ. ಸೊ ಇಂಥ ಒಂದು ಸಣ್ಣ ವಿಷಯಗಳು ಆತ್ಮಹತ್ಯೆಯಂತಹ ಒಂದು ದೊಡ್ಡ ಯತ್ನಕ್ಕೆ ಕಾರಣ ಆಗ್ಬಿಡುತ್ತೆ ಅಥವಾ ಪ್ರೇರೇಪಣೆಯನ್ನು ಮಾಡಿಬಿಡುತ್ತೆ. ಆತಂಕ, ಅವರಲ್ಲಿ ಇರ್ತಕ್ಕಂಥ ಒಂದು ಆತಂಕ ಸೊ ಇಂತಹ ಒಂದು ಡ್ರಾಸ್ಟಿಕ್ ಅಟೆಂಪ್ಟಿಗೆ ಕಾರಣ ಮಾಡುತ್ತೆ. ವಸ್ತುವಿನ ಬಳಕೆಯೂ ಸಹ ಈ ಒಂದು ಪ್ರವೃತ್ತಿಯನ್ನು ಅನುಸರಿಸುತ್ತದೆ. ಇದರಿಂದಾಗಿ ಬೈಪೋಲಾರ್ ರೋಗ ಲಕ್ಷಣಗಳು ವಸ್ತುವಿನ ಬಳಕೆಯ ಪರಿಣಾಮಕ್ಕಿಂತ ಹೆಚ್ಚಿಲ್ಲದಂತೆ ಚಿತ್ರಿಸುತ್ತದೆ. ಸೊ ಇನ್ ಕೇಸ್ ಇದಕ್ಕೇನಾದರೂ ಒಂದು ಆಲ್ಕೋಹಾಲು, ಡ್ರಗ್, ಸೊ ಮತ್ತೊಂದು ವಿಷಯಗಳು ಏನಾದರೂ ಅಟ್ಯಾಚ್ ಆಗಿಬಿಟ್ರೆ, ಅಸೋಸಿಯೇಟ್ ಆಗಿಬಿಟ್ರೆ ಸೊ ಇಂತಹ ಮತ್ತಷ್ಟು ರೋಗ ಲಕ್ಷಣಗಳು ಉಲ್ಬಣ ಆಗುವಂಥದ್ದು ಹೆಚ್ಚು. ಅದಕ್ಕೆ ತನ್ನದೇ ಆದಂಥ ಕಾಂಟ್ರಿಬ್ಯೂಷನ್ ಮಾಡುವಂತಹ ಒಂದು ಪ್ರಮಾಣ ಹೆಚ್ಚು. ಸೊ ಯಾವಾಗ ಇಂತಹ ಆಲೋಚನೆಗಳು ಇದ್ದಂಥ ಸಂದರ್ಭದಲ್ಲಿ ಆಲ್ಕೋಹಾಲಿಕ್ ಅಥವಾ ಯಾವುದಾದ್ರೂ ಒಂದು ಡ್ರಗ್ಸ್ ಸೇವನೆಯನ್ನು ಮಾಡ್ತಾರೆ, ಅದಕ್ಕೆ ಆಪ್ಷನ್ ಸಿಗುತ್ತೆ, ಅದರಲ್ಲಿ ಹೆಚ್ಚು ಸಮಯವನ್ನು ಕಳೀತಾರೆ ಅಥವಾ ಕಳೀತಾ ಇರ್ತಾರೆ ಅಂತ ಸಂದರ್ಭದಲ್ಲಿ ಒಂದು ಸಣ್ಣ ರೀಸನ್ಗೂ ಸಹ ಅವರು ಅಂತಹ ಅಟೆಂಪ್ಟ್ ಅನ್ನು ಮಾಡುವಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ಕಾರಣಗಳನ್ನ ನಾವು ನೋಡೋದೇ ಆದ್ರೆ ಸೊ ಸಾಮಾನ್ಯವಾಗಿ ಅದು ಏಕಮುಖವಾಗಿರ್ತಕ್ಕಂಥ ಒಂದು ಮಾನಸಿಕ ಚಿತ್ತ ಚಾಂಚಲ್ಯ ಇತ್ತು ಅಂತಾದ್ರೆ, ಅಂದರೆ ಡಿಪ್ರೆಷನ್ ಆಗಿತ್ತು ಅಂತಾರೆ, ಕ್ವೈಟ್ ನ್ಯಾಚುರಲ್ ಆಗಿರುತ್ತೆ ಸಾಮಾನ್ಯವಾಗಿ. ಸೊ ಯಾರಿಗಾದ್ರೂ ಒಂದು ಬೇಜಾರಾದ್ರೆ, ಸೊ ಏನಾದ್ರು ಅಂದ್ಕೊಂಡಂತಹ ಕೆಲಸಗಳು ಆದ್ರೆ, ಅನ್ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಬಂದ್ಬಿಟ್ರೆ, ಸೊ ಒಂದು ರಿಸಲ್ಟ್ SSLC ಅಥವಾ PUC ರಿಸಲ್ಟ್ ಅನ್ನ ನಾವು ಅಟ್ಲೀಸ್ಟ್ ಇಷ್ಟು ಪರ್ಸೆಂಟೇಜ್ ಬರುತ್ತೆ ಅಂತ ಅಂದ್ಕೊಂಡಿರ್ತೀವಿ. ಅದರ ಹೊರತಾಗಿ ಅನ್ಎಕ್ಸ್ಪೆಕ್ಟೆಡ್ ರೀತಿನಲ್ಲಿ ಬಂದ್ಬಿಟ್ರೆ, ಫೇಲ್ ಆಗ್ಬಿಟ್ರೆ ಅಥವಾ 80-90 ಹೊಂದಿರ್ತಕ್ಕಂಥದ್ದು ಜಸ್ಟ್ 40 ಬಂದ್ಬಿಟ್ರೆ, 40% ಬಂದ್ಬಿಟ್ರೆ, ಸೊ ಇಂತಹ ಅನ್ಎಕ್ಸ್ಪೆಕ್ಟೆಡ್ ರಿಸಲ್ಟ್ಗಳು ಬಂತು ಅಂತ ಅಂದಾಗ ಈ ರೀತಿಯಾದಂತಹ ಡಿಪ್ರೆಷನ್ಸ್ಗೆ ಒಳಗಾಗುವಂಥದ್ದು ಸಾಮಾನ್ಯವಾಗಿರುತ್ತೆ. ಸೊ ಕೆಲವರು TV ಶೋಗಳಲ್ಲಿ ಸೊ ನಾನು ಅಥವಾ ಒಂದು ಲೈಫ್ ಇವೆಂಟಲ್ಲಿ ಈ ರೀತಿಯಾದ ಫೇಲ್ ಅಥವಾ ಸ್ಟ್ರಗಲಿಂಗ್ ಪೀರಿಯಡ್ ಅಂತ ಏನಿರ್ತದೆ, ಆ ಸ್ಟ್ರಗಲಿಂಗ್ ಪೀರಿಯಡಲ್ಲಿ ಸ್ಟ್ರಗಲನ್ನು ದಾಟಿ ಆಚೆ ಬರುವಂತಹ ಒಂದು ಪ್ರೋಸೆಸ್ನಲ್ಲಿ, ಪ್ರಕ್ರಿಯೆಯಲ್ಲಿ ಅನೇಕ ರೀತಿಯಾದಂತಹ ಈ ರೀತಿಯಾದಂತಹ ಸೂಸೈಡಲ್ ಥಾಟ್ ಐಡಿಯೇಷನ್ಸ್ಗಳು ಸಾಮಾನ್ಯವಾಗಿ ಬಂದು ಹೋಗುತ್ತೆ. ಕೆಲವರಿಗೆ ಸೊ ಯಾಕಪ್ಪ ಈ ಲೈಫು ಸಾಕು, ನನಗೇ ಬರುತ್ತೆ ಈ ರೀತಿಯಾದಂಥ ಪ್ರಾಬ್ಲಮ್ಗಳು, ಅಥವಾ ನಮ್ಮ ಫ್ಯಾಮಿಲಿಗೆ ಬರುತ್ತೆ, ಸೊ ಯಾಕೆ ನನ್ನ ಕೈಲಿ ಇದನ್ನು ಟ್ಯಾಕಲ್ ಮಾಡೋಕ್ಕಾಗ್ತಾ ಇಲ್ಲ, ಯಾವುದಕ್ಕೆ ಇದನ್ನು ನಾನು ಪಾಸಿಟಿವ್ ಆಗಿ ನೋಡಲಿಕ್ಕೆ ಆಗ್ತಾ ಇಲ್ಲ. ಸೊ ಇಂಥದ್ದೇ ರೀಸನ್ಸ್ಗಳು ಅವರಲ್ಲಿ ಸಾಮಾನ್ಯವಾಗಿ ಮನೆ ಮಾಡಿರುತ್ತೆ. ಮೇನಿಕ್ಕಿದೆ ಅಂತಾರೆ, ಹೈಪರ್ ಆಕ್ಟಿವಿಟೀಸ್ ಇರೋವಂಥದ್ದು, ಸೊ ಅವರು ಹೆಚ್ಚಿನದಾಗಿ ಅಟೆಂಪ್ಟ್ ಮಾಡುವಂಥದ್ದು, ಪ್ರಯತ್ನ ಪಡುವಂಥದ್ದು ಸಾಮಾನ್ಯವಾಗಿರುತ್ತೆ. ಸೊ ಇದು
ಇಂಥದ್ದೇ ಕಾರಣ ಅಥವಾ ಇಂಥದ್ದೇ ಪ್ರೋಸೆಸ್ ಆಗ್ತಾ ಇದೆ ಇಂಟರ್ನಲಿ ಅಥವಾ ಎಕ್ಸ್ಟರ್ನಲಿ ಆಗ್ತಾ ಇದೆ ಅಂತ ಕಾರಣಗಳಿಗೋಸ್ಕರನೇ ಈ ಖಿನ್ನತೆಯ ಅಥವಾ ಉನ್ಮಾದದ ರೋಗ ಲಕ್ಷಣಗಳು ಡೆವಲಪ್ ಆಗ್ತಾ ಇದಾವೆ ಅಂತ ಹೇಳಲಿಕ್ಕೆ ಸಾಧ್ಯ ಆಗೋದು. ಈಗ ಸೂಸೈಡ್ ಮಾಡ್ಕೊಂಡಿದ್ದಾರೆ, ಅವರ ಸಮಸ್ಯೆಗಳ ಒಂದು ಪಟ್ಟಿಯನ್ನ ಮಾಡಿದ್ರೆ ಅದಕ್ಕೆ ಅವರು ಕೊಟ್ಟಿರ್ತಕ್ಕಂತಹ ಅಥವಾ ಡೆತ್ ನೋಟಲ್ಲಿ ಇರ್ತಕ್ಕಂತಹ ಅಥವಾ ಅವರ ಸಹಚರರು, ಪೇರೆಂಟ್ಸು ಅಥವಾ ಕೇರ್ ಟೇಕರ್ಸು ಅವರ ಒಂದು ಅಭಿಪ್ರಾಯಗಳನ್ನು ನಾವು ಸಂಗ್ರಹಿಸಿ ಅದನ್ನು ನಾವು ಏನಾದ್ರು ಅಧ್ಯಯನಕ್ಕೆ ಓರೆ ಹಚ್ಚಿದಾಗ ಸೊ ಒಂದೊಂದು ಕೇಸು ಒಂದೊಂದು ರೀತಿಯಾಗಿ ವಿಭಿನ್ನವಾಗಿರುವಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ಒಂದು ನಿರ್ದಿಷ್ಟವಾದಂತಹ ರೀಸನ್ ಅನ್ನ ಕೊಡ್ಲಿಕ್ಕೆ ಆಗೋದಿಲ್ಲ ಕೆಲವೊಂದು ಬಾರಿ. ಸಾಮಾನ್ಯವಾಗಿ ಈ ಕಾಯಿಲೆ ಹದಿಹರಿಯದರಲ್ಲಿ ಅಥವಾ ಪ್ರೌಢಾವಸ್ಥೆನಲ್ಲಿ ಆರಂಭವಾಗುತ್ತೆ ಅಂತ ಹೇಳ್ತಾರೆ. ಆದರೆ ಏನು ಈ ಒಂದು ಟ್ರಾನ್ಸಿಷನ್ ಪೀರಿಯಡ್ ಇರುತ್ತೆ ಫ್ರಮ್ ಚೈಲ್ಡ್ಹುಡ್ ಟು ಅಡೋಲಸೆಂಟ್ ಅಥವಾ ಅಡಲ್ಟ್ಹುಡ್. ಸೊ ಅಂಥ ಸಂದರ್ಭದಲ್ಲಿ ಅವರಲ್ಲಿ ಆಗ್ತಾ ಇರ್ತಕ್ಕಂಥ ಅನೇಕ ಮಾನಸಿಕ, ದೈಹಿಕ, ಸಾಮಾಜಿಕ ಬದಲಾವಣೆಗಳಿಗೆ ತನ್ನನ್ನು ತಾನು ಅಡ್ಜಸ್ಟ್ ಮಾಡ್ಕೊಳಕ್ ಆಗ್ತಾ ಇಲ್ಲ, ಒಳಗು ಮಾಡ್ಕೊಳಕ್ ಆಗ್ತಾ ಇಲ್ಲ. ಬೇರೆ ಬೇರೆ ಸಂದರ್ಭದಲ್ಲಿ ಸಾಂದರ್ಭಿಕವಾಗಿ ಬೇರೆ ಬೇರೆ ಅಂಶಗಳನ್ನು ಹೊಂದಿದ್ದಾರೆ ಅಂತಹ ಒಂದು ಸಂದರ್ಭದಲ್ಲಿ ಈ ರೀತಿಯಾದಂತಹ ರೋಗ ಲಕ್ಷಣಗಳು ಅಂದ್ರೆ ಎರಡೂ ರೀತಿಯಾದಂತಹ ಟು ಎಕ್ಸ್ಟ್ರೀಮ್ ಎಂಡ್ ಮೇನಿಕ್ ಡಿಪ್ರೆಷನ್ ಗುಣಲಕ್ಷಣಗಳು ಅಥವಾ ರೋಗ ಲಕ್ಷಣಗಳನ್ನು ಹೊಂದಿರ್ತಾರೆ. ಈ ಕೆಲವೊಂದು ಬಾರಿ ಈ ಒಂದು ಕಾಯಿಲೆಗಳು ಬಂತು ಅಂತ ಅಂದಾಗ, ಎಸ್ಪೆಷಲಿ ಬೈಪೋಲಾರ್ ಡಿಸಾರ್ಡರ್ಸ್ ಬಂತು ಅಂತ ಅಂದಾಗ, ಇದು ಒಂದು ಮಾನಸಿಕ ಕಾಯಿಲೆ ಅನ್ನೋ ಒಂದು ಅರಿವೇ ಅವ್ರಿಗಿರೋದಿಲ್ಲ. ಸಾಮಾನ್ಯವಾಗಿರೋದು ಕ್ವೈಟ್ ನ್ಯಾಚುರಲ್ ಅಂತ ಅನ್ಸಿರೋದು. ಸೊ ಏನೋ ಬಿಡಿ, ಅವನ ಪಾಡಿಗೆ ಅವನಿದ್ದಾನೆ, ಫ್ಯಾಮಿಲಿ ಅವ್ರ ಪಾಡಿಗೆ ಎದ್ದಿದೆ, ಅಥವಾ ಆ ವ್ಯಕ್ತಿ ಯಾರ ಜೊತೆಗೂ ಕನೆಕ್ಷನ್ಸ್ ಅನ್ನ ಹೊಂದಿಲ್ಲ, ಸೊ ಬರ್ತಾನೆ ಹೋಗ್ತಾನೆ, ಸೊ ಈ ರೀತಿಯಾಗಿದ್ದಾನೆ ಅಂತ ಅಂದಾಗ ತಿಳುವಳಿಕೆ ಇರೋದಿಲ್ಲ. ಯಾವ ಕಾರಣಗಳಿಂದ ನಮ್ಮ ಮಾನಸಿಕ ಸ್ಥಿತಿಗತಿಯ ಮೇಲೆ, ಸ್ಥಿಮಿತದ ಮೇಲೆ ಎಫೆಕ್ಟ್ ಆಗ್ತಾ ಇದೆ, ಕಾರಣ ಆಗ್ತಾ ಇದೆ ಅನ್ನೋ ಒಂದು ಅರಿವು ಒಬ್ಬ ವ್ಯಕ್ತಿಗೆ ಇರೋದಿಲ್ಲ. ಸಾಮಾನ್ಯವಾಗಿ ಈ ಹಾರ್ಮೋನ್ಗಳ ಅಸಮತೋಲನ, ಇಂಬ್ಯಾಲೆನ್ಸ್, ಹಾರ್ಮೋನ್ಸ್ಗಳಲ್ಲಿ ಉಂಟಾಗಿರ್ತಕ್ಕಂಥ ಅಸಮತೋಲನ, ವಂಶವಾಹಿ ತೊಂದರೆಗಳು, ದುಃಖಕಾರಕ ಸಂಗತಿಗಳು, ತೀವ್ರ ಆಘಾತವಾಗುವಂಥದ್ದು, ಟ್ರಾಮಾಗೆ ಒಳಗಾಗುವಂಥದ್ದು, ಡ್ರಗ್ಸು, ಅದು ಮಾದಕ ವಸ್ತುಗಳ ವ್ಯಸನಕ್ಕೆ ಒಳಗಾಗುವುದು. ಸೊ ಇಂತಹ ಒಂದು ಅಂಶಗಳು ಈ ದ್ವಿಧ್ರುವಿ ಅಸ್ವಸ್ಥತೆಗೆ ಕಾರಣ ಆಗ್ಬೋದು ಸಾಮಾನ್ಯವಾಗಿ ಅಂತ ಹೇಳ್ತಾರೆ. ಈ ತೀವ್ರವಾದ ಬುದ್ಧಿ ವಿಕಲ್ಪ ಅಥವಾ ಸಿಜೋಫೆನಿಯಾ ಮುಂತಾದ ಮನೋವ್ಯಾಧಿಗಳೊಂದಿಗೆ ಕೂಡ ಈ ಅಸ್ವಸ್ಥತೆ ಕಾಣಿಸಿಕೊಳ್ಳುತ್ತೆ. ಓಕೆ, ಸೊ ನಾವು DSM-5, ICD-11 ಅವುಗಳ ಪ್ರಕಾರ ಅಥವಾ ಕ್ಲಾಸಿಫಿಕೇಶನ್ ಪ್ರಕಾರ ಡಿಸಾರ್ಡರ್ಸ್ಗಳ ಅವುಗಳ ಕ್ರೈಟೀರಿಯಾ, ಗುಣಲಕ್ಷಣಗಳನ್ನು ನಾವು ನೋಡ್ತಾ ಹೋದ್ರೆ ಅಥವಾ ನಮ್ಮಷ್ಟಕ್ಕೆ ನಾವೇ ಅದನ್ನ ಹೇಳ್ಕೊಳ್ತಾ ಹೋದ್ರೆ ಆಲ್ಮೋಸ್ಟ್ ಆಲ್ ಎಲ್ಲ ಗುಣಲಕ್ಷಣಗಳು ನಮ್ಮಲ್ಲಿದೆ, ಈಗ ಆಲ್ರೆಡಿ ಅಸೋಸಿಯೇಟೆಡ್ ಆಗಿದೆ ಅಂತ ಅನ್ಸುತ್ತೆ. ಅದು ಒಂದು ಪಾಸಿಟಿವ್ ಆಗಿರಲಿ ಅಥವಾ ಒಂದು ನೆಗೆಟಿವ್ ಆಗಿರಲಿ, ಪಾಸಿಟಿವ್ ಕ್ಯಾರೆಕ್ಟರಿಸ್ಟಿಕ್ಸ್ ಇರಲಿ ಅಥವಾ ನೆಗೆಟಿವ್ ಕ್ಯಾರೆಕ್ಟರಿಸ್ಟಿಕ್ಸ್ ಇರಲಿ, ಎಲ್ಲೋ ಒಂದು ಕಡೆ ಆ ರೀತಿಯಾದಂಥ ಗುಣಲಕ್ಷಣಗಳು ಅಥವಾ ರೋಗ ಲಕ್ಷಣಗಳು ನಮಗೆ ಇದೆ. ಈಗ ಆಲ್ರೆಡಿ ನಾವು ಆ ಒಂದು ರೋಗ ಲಕ್ಷಣಗಳನ್ನು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀನಿ, ಫೀಲಿಂಗ್ ಮಾಡ್ತಾ ಇದ್ದೀನಿ ಅನ್ನೋ ಒಂದು ಅನಿಸಿಕೆಗಳು ನಮ್ಮಷ್ಟಕ್ಕೆ ನಮಗೆ ಡೆವಲಪ್ ಆಗ್ತಾ ಹೋಗುತ್ತೆ. ಕಾರಣ ಇಷ್ಟೇ, ಆಲ್ಮೋಸ್ಟ್ ಆಲ್ ಎಲ್ಲ ರೋಗ ಲಕ್ಷಣಗಳು ಅಂದರೆ ಡಿಸಾರ್ಡರ್ಸ್, ಅಸ್ವಸ್ಥತೆಗಳ ಗುಣಲಕ್ಷಣಗಳು ಒಂದಕ್ಕೊಂದು ಸೀಮಿತವಾದ ಅಥವಾ ಇಂಟರ್ ಕನೆಕ್ಷನ್ಸ್ ಅನ್ನು ಹೊಂದಿರುತ್ತೆ. ಕೆಲವೊಂದು ಗುಣಲಕ್ಷಣಗಳ ಆಧಾರದ ಮೇಲೆ ಅಷ್ಟೇ ಕೆಲವೊಂದು ರೋಗಗಳನ್ನು ನಾವು ಡಿಸ್ಟಿಂಗ್ವಿಷ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಥವಾ ಉಪಕಾರ ಆಗುತ್ತೆ. ಉದಾಹರಣೆಗೆ ಹೇಳಬೇಕು ಅಂತಂದರೆ ಪ್ಯಾರಾನೈಡ್, ಸಿಜೋಫೇನಿಯಾ. ಸೊ ಏನು, ಯಾವ ಆಧಾರದ ಮೇಲೆ ಯಾರು ಸಿಜೋಫೇನಿಕ್ ಅಂಶಗಳನ್ನು ಹೊಂದಿದ್ದಾರೆ, ಗುಣಲಕ್ಷಣಗಳನ್ನು ಯಾರು ಸಿಜೋಫೇನಿಯಾ ಗುಣಲಕ್ಷಣಗಳನ್ನು ಹೊಂದಿದ್ದಾರೆ ಅಂತ ಅಂದಾಗ, ಅಥವಾ ಪ್ಯಾರಾನೈಡ್ ಗುಣಲಕ್ಷಣಗಳನ್ನು ಹೊಂದಿದ್ದಾರೆ ಅಂತ ಅಂದಾಗ,
ಸೊ ಈ ಒಂದು ಆಲಸಿನೇಷನ್ ಆ ಒಂದು ರೋಗ ಲಕ್ಷಣಗಳ ಆಧಾರದ ಮೇಲೆ, ಆ ಒಂದು ಗುಣಲಕ್ಷಣಗಳ ಆಧಾರದ ಮೇಲೆ ಈ ಸಿಜೋಫೇನಿಯಾ ಯಾರೋ ಮೀನಿ ಸಿಜೋಫೇನಿಯಾ ಮತ್ತು ಪ್ಯಾನಿಕ್ ರೋಗ ಲಕ್ಷಣಗಳು ಯಾವುದು ಅನ್ನೋದನ್ನು ನಾವು ಸುಲಭಕ್ಕೆ ಡಿಸ್ಟಿಂಗ್ವಿಷ್ ಮಾಡಬಹುದು. ಪ್ಯಾರಾನೈಡ್ ಸಾಮಾನ್ಯವಾಗಿ ಈ ಹಾರ್ಮೋನ್ಗಳ ಅಸಮತೋಲನದಿಂದ ಆಗಿರಬಹುದು. ನಮ್ಮಲ್ಲಿ ನಮ್ಮ ಬಾಡಿ ಕಂಪ್ಲೀಟ್ಲಿ ಮೇಡ್ ಆಫ್ ಕೆಮಿಕಲ್ಗಳೆಲ್ಲ ಆಗಿರ್ತಕ್ಕಂಥ ಇಂಬ್ಯಾಲೆನ್ಸು, ಗ್ಲೈನ್ಸ್ಗಳೆಲ್ಲ ಆಗಿರ್ತಕ್ಕಂಥ ಇಂಬ್ಯಾಲೆನ್ಸು, ಬ್ಲಡ್ನ ಏರಿಳಿತಗಳು, ತೀವ್ರ ಆಘಾತವಾಗುವಂಥದ್ದು, ಡ್ರಗ್ಸ್, ಸೊ ಮುಂತಾದ ಕಾರಣಗಳು, ಮದ್ಯ ವ್ಯಸನಕ್ಕೆ ಒಳಗಾಗುವಂಥದ್ದು, ಮುಂತಾದ ಕಾರಣಗಳು ಈ ಒಂದು ದ್ವಿಧ್ರುವಿ ಅಸ್ವಸ್ಥತೆಗೆ ಕಾರಣವಾಗುತ್ತವೆ ಅಂತ ಹೇಳ್ತಾರೆ. ತೀವ್ರವಾದ ಬುದ್ಧಿ ವಿಕಲ್ಪ ಅಥವಾ ಈ ರೀತಿಯಾದಂಥ ಮನೋವ್ಯಾಕುಲತೆಗಳು ಸಹ ಕಾಣಿಸ್ಕೊಳ್ಳುತ್ತೆ ಅಂತ ಹೇಳ್ತಾರೆ. ಈ ಉನ್ಮಾದದ ಮೊದಲ ಆನುವಂಶಿಕ ಸಂಪರ್ಕವು ಅಂದರೆ ಇಟ್ ಈಸ್ ಆಲ್ಸೋ ಬೇಸ್ಡ್ ಆನ್ ಸಮ್ ಜೆನೆಟಿಕ್ ರಿಲೇಷನ್ ಅಂತ ಹೇಳ್ತಾರೆ. ಆನುವಂಶಿಕತೆಯಿಂದ ಕೆಲವೊಂದು ಈ ಉನ್ಮಾದದ ಲಕ್ಷಣಗಳು 1990ರಲ್ಲಿ ಕಂಡು ಬಂದರು. ಸಂಪರ್ಕ ಅಧ್ಯಯನಗಳು ಅಸಮಂಜಸವಾಗಿದೆ ಅಂತ ಹೇಳ್ತಾರೆ. ಅದಕ್ಕೆ ಅಸೋಸಿಯೇಟ್ ಆಗಿರ್ತಕ್ಕಂಥ ಕೆಲವೊಂದು ಜಸ್ಟಿಫಿಕೇಶನ್ ಅಥವಾ ಇನ್ಫಾರ್ಮೇಶನ್ ಸಿಗುವಲ್ಲಿ ಅಸ್ಪಷ್ಟತೆ ಇರುತ್ತೆ ಅಥವಾ ಪ್ರಾಪರ್ ಇನ್ಫಾರ್ಮೇಶನ್ಸ್ ಇರೋದಿಲ್ಲ. ಸಂಶೋಧನೆಗಳು ವಿಭಿನ್ನ ಕುಟುಂಬಗಳಲ್ಲಿ ವಿಭಿನ್ನ ಜೀನ್ಗಳನ್ನು ಒಳಗೊಂಡಿರುವ ವೈವಿಧ್ಯತೆಯನ್ನು ಬಲವಾಗಿ ಸೂಚಿಸುತ್ತೆ. ದೃಢವಾದ ಮತ್ತು ಪುನರಾವರ್ತಿಸಬಹುದಾದಂತಹ ಜೀನೋಮ್ ವೇಜ್ ಗಮನಾರ್ಹವಾದ ಸಂಘಗಳು ಹಲವಾರು ಸಾಮಾನ್ಯ ಏಕ ನ್ಯೂಕ್ಲಿಯೇಟೆಡ್ ಪಾಲಿಮಾರ್ಫಿಸಮ್ SNPಗಳು ಬೈಪೋಲಾರ್ ಡಿಸಾರ್ಡರ್ಸ್ಗೆ ಸಂಬಂಧಿಸಿವೆ ಎಂದು ತೋರಿಸಿದೆ. ಅಂದರೆ ಅವು ಐಡೆಂಟಿಫಿಕೇಶನ್ ಅನ್ನು ಮಾಡಿದವೆ. ಸೊ ಈ ಒಂದು ಲಕ್ಷಣಗಳು, ರೋಗ ಲಕ್ಷಣಗಳು ಬೈಪೋಲಾರ್ ಡಿಸಾರ್ಡರ್ಸ್ಗೆ ಕಾರಣ ಆಗುತ್ತೆ. ಇದರಲ್ಲಿ ಈ ಜೀನ್ಗಳು ಅಂದರೆ CSCNAC ಅಂದರೆ ODZ4 ಆ್ಯಂಡ್ NCAN, ಸೊ ಈ ಒಂದು ಕೆಮಿಕಲ್ಸ್ಗಳೇನಿದೆ, ಜೀನ್ಸ್ಗಳೇನಿದೆ, ನೇಮ್ ಜೀನ್ಸ್ ಅತಿ ದೊಡ್ಡ ಮತ್ತು ಇತ್ತೀಚಿನ ಜೀನೋಮ್ ವೈಡ್ ಅಸೋಸಿಯೇಷನ್ ಅಧ್ಯಯನ ಹೆಚ್ಚಿನ ಸಂದರ್ಭಗಳಲ್ಲಿ ಬೈಪೋಲಾರ್ ಡಿಸಾರ್ಡರ್ಸ್ಗೆ ಯಾವುದೇ ಜೀನ್ ಜವಾಬ್ದಾರನಾಗಿರುವುದಿಲ್ಲ ಎಂಬ ಪರಿಕಲ್ಪನೆಯನ್ನು ಬಲಪಡಿಸುವ ಮೂಲಕ ದೊಡ್ಡ ಪರಿಣಾಮಗಳನ್ನು ಬೀರುವ ಯಾವುದೇ ಲೋಕಸ್ ಅನ್ನು ಕಂಡುಹಿಡಿಯಲು ವಿಫಲವಾಗಿದೆ. ಕೆಲವೊಂದು ವಿಷಯಗಳಲ್ಲಿ ಏನು ಹೇಳುತ್ತೆ, ಈ ಹೆರಿಡಿಟಿ ಫ್ಯಾಕ್ಟರ್ಸ್, ದ ಪರ್ಸನ್ಸ್ ಹೂ ಹ್ಯಾವಿಂಗ್ ದ ಸೇಮ್ ಕೈಂಡ್ ಆಫ್ ಸಿಂಪ್ಟಮ್ಸ್ as the person as which is there on the bed, which related to bipolar disorders. ಮತ್ತೊಂದೆಡೆ TPH2 ನಲ್ಲಿ ಕಂಡುಬರುವ 2 ಬಹುರೂಪತೆಗಳು ಈ ಬೈಪೋಲಾರ್ ಡಿಸಾರ್ಡರ್ಸ್ಗೆ ಸಂಬಂಧಿಸಿವೆ ಅಂತ ಗುರುತಿಸ್ತಾರೆ. ಸೊ ಇಲ್ಲಿ ಗಮನಿಸಬೇಕಾದಂತಹ ಒಂದು ಅಂಶಗಳು ಏನಪ್ಪ ಅಂತಂದ್ರೆ ರೋಗ ಲಕ್ಷಣಗಳಲ್ಲಿ, ಸೊ ಒಂದು ಪ್ರಮುಖವಾಗಿ ಆನುವಂಶಿಕತೆ ಕಾರಣಗಳಿಂದನೂ ಬರುತ್ತೆ, ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ಗಳಿಂದನೂ ಬರುತ್ತೆ, ಸಂದರ್ಭ ಸಿಚುಯೇಷನ್ ಇಂದನೂ ಈ ಒಂದು ಬೈಪೋಲಾರ್ ಡಿಸಾರ್ಡರ್ಸು ಕಂಡು ಬರುತ್ತೆ. ಟ್ರಾಮಾಗೊಳಗಾದಾಗ, ಆಕ್ಸಿಡೆಂಟ್ಗೊಳಗಾದಾಗ, ಸೊ ಇನ್ಯಾವುದೋ ಒಂದು ಸಂದರ್ಭಗಳನ್ನು ಫೇಸ್ ಮಾಡೋಕ್ಕಾಗ್ತಾ ಇಲ್ಲ, ಅದು ಎಕ್ಸ್ಟ್ರಾ ಪ್ರೆಷರನ್ನು ಕೊಟ್ಟಿದೆ ಅಂತ ಸಂದರ್ಭದಲ್ಲಿಯೂ ಸಹ ಈ ಒಂದು ರೋಗ ಲಕ್ಷಣಗಳು ಕಾಣಿಸ್ಕೊಳ್ತಾ ಹೋಗುತ್ತೆ. ದ್ವಿಧ್ರುವಿ ಅಸ್ವಸ್ಥತೆ ಹೊಂದಿರುವ ವ್ಯಕ್ತಿಗಳು ಆತ್ಮಹತ್ಯೆ ಮಾಡಿಕೊಳ್ಳುವ ಅಪಾಯದ ಸಾಧ್ಯತೆ ಹೆಚ್ಚು. ಆದ್ದರಿಂದ ಪ್ರಾರಂಭದ ಹಂತದಲ್ಲೇ ಚಿಕಿತ್ಸೆ ಪಡೆದುಕೊಳ್ಳುವುದು ಅತಿ ಅವಶ್ಯಕ. ಈ ಕೆಮಿಕಲ್ ಇಂಬ್ಯಾಲೆನ್ಸ್, ಗ್ಲೈಂಡ್ ಇಂಬ್ಯಾಲೆನ್ಸ್ ಅಥವಾ ನಮ್ಮಲ್ಲಿ ಏನು ಕೆಮಿಕಲ್ ಬೇಸ್ ಏನಿದೆ ಅವುಗಳಲ್ಲಿ ಆಗ್ತಕ್ಕಂಥ ಅಥವಾ ಕಂಡು ಬರ್ತಕ್ಕಂತಹ ಏರಿಳಿತಗಳು, ವ್ಯತ್ಯಾಸಗಳು ನಮ್ಮ ಬೈಪೋಲಾರ್ ಡಿಸಾರ್ಡರ್ಸ್ ಅಥವಾ ವ್ಯಕ್ತಿತ್ವದ ಮೇಲೆ ತನ್ನದೇ ಆದಂಥ ಪ್ರಭಾವಗಳನ್ನು ಬೀರ್ತವೆ. ಆತ್ಮಹತ್ಯೆಯನ್ನು ಮಾಡಿಕೊಳ್ಳುವಂತಹ ಅಪಾಯ ಹೆಚ್ಚು. ಅದರಿಂದ ಮುಂದಿನ ಇದು ಎಕ್ಸ್ಟ್ರೀಮ್ ಎಂಡ್ಗೆ ಹೋಗ್ಬಿಡುತ್ತೆ.
ಆದ್ದರಿಂದ ಪ್ರಾರಂಭಿಕ ಹಂತದಲ್ಲೇ ಇವುಗಳಿಗೆ ಸೂಕ್ತವಾದಂಥ ಚಿಕಿತ್ಸೆಗಳನ್ನು ಪಡ್ಕೊಳ್ಳುವಂಥದ್ದು ಬಹಳ ಮುಖ್ಯ ಅತ್ಯಗತ್ಯ. ಈ ಹೃದಯ ತೊಂದರೆ ಅಥವಾ ಮಧುಮೇಹದ ತೊಂದರೆಗಳಂತೆ ಈ ಅಸ್ವಸ್ಥತೆ ಕೂಡ ಒಂದು ದೀರ್ಘಕಾಲೀನ ಕಾಯಿಲೆ ಆಗಿದ್ದು ಜೀವನ ಪರ್ಯಂತ ಇದನ್ನು ನಿರ್ವಹಿಸಿ ನಿಯಂತ್ರಣಕ್ಕೊಳಪಡಿಸುವ ಅವಶ್ಯಕತೆ ಇದೆ. ಅಂದ್ರೆ ಈ ಹೃದಯ ತೊಂದರೆ ಅಥವಾ ಮಧುಮೇಹದ ತೊಂದರೆಗಳಂತೆ ಸೊ ಒಂದ್ಸಲ ಏನಾರ ಬಂದ್ರೆ ಲೈಫ್ ಲಾಂಗ್ ಇರುತ್ತೆ. ಪ್ರತಿದಿನ ಟ್ಯಾಬ್ಲೆಟ್ಸ್ ತೆಗೆದುಕೋಬೇಕಾಗುತ್ತೆ. ಬಿ ಪಿ ಅಥವಾ ಶುಗರ್ ಬಂತು ಅಂತ ಆದ್ರೆ ಸೊ ಒಂದಷ್ಟು MG ಟ್ಯಾಬ್ಲೆಟ್ಸ್ ಫಿಕ್ಸ್ ಮಾಡಿರ್ತಾರೆ ಬೇಸ್ಡ್ ಆನ್ ಸಿಂಟಮ್ಸು. ಅಂಥದ್ದೇ MG ಇರ್ತಕ್ಕಂತಹ ಒಂದು ಮಾತ್ರೆಗಳನ್ನು ಟ್ಯಾಬ್ಲೆಟ್ಸ್ಗಳನ್ನು ಲೈಫ್ ಲಾಂಗ್ ತೆಗೆದುಕೊಳ್ಳುವಂಥದ್ದು ಅಥವಾ ಕಾಲದಿಂದ ಕಾಲಕ್ಕೆ ತೆಗೆದುಕೊಳ್ಳುವಂತಹ MGನಲ್ಲಿ ಬದಲಾವಣೆಗಳಾಗುವಂಥದ್ದನ್ನು ನೋಡ್ತೀವಿ. ಬಟ್ ಎನಿಹೌ ಇಟ್ ವಿಲ್ ದೇರ್ ಫಾರ್ ಲಾಂಗರ್ ಪೀರಿಯಡ್. ಅದು ಅಷ್ಟು ಸುಲಭಕ್ಕೆ ಕಡಿಮೆ ಆಗುವಂತಹ ಅಥವಾ ಹೋಗುವಂತಹ ವಿಷಯ ಅದಲ್ಲ. ಸೂಕ್ತ ರೋಗ ನಿರ್ಣಯ ಮತ್ತು ಚಿಕಿತ್ಸೆಯಿಂದ ವ್ಯಕ್ತಿಗಳು ಉತ್ತಮವಾದ ಮತ್ತು ಆರೋಗ್ಯಯುತವಾದ ಜೀವನವನ್ನು ನಡೆಸಬಹುದಾಗುತ್ತೆ. ಟ್ರೀಟ್ಮೆಂಟನ್ನು ತೆಗೆದುಕೊಂಡ್ರೆ ಚಿಕಿತ್ಸೆಯು ರೋಗ ಲಕ್ಷಣಗಳ ತೀವ್ರತೆ ಮತ್ತು ಮರುಕಳಿಸುವಿಕೆಯನ್ನು ಕಡಿಮೆ ಮಾಡುತ್ತೆ. ಸೊ ಇದೆಲ್ಲ ಕೆಲವೊಂದು ಬಾರಿ ಸೀಸನಲ್ ಮೂಡ್ ಡಿಸಾರ್ಡರ್ಸ್ ಆದರೆ, ಬೈಪೋಲಾರ್ ಡಿಸಾರ್ಡರ್ ಆಗಿಬಿಟ್ರೆ ಸೀಸನ್ ವೈಸ್, ಸೊ ಅಂಥ ವಿಷಯಗಳಿಗೆ ಸಂಬಂಧಿಸಿದಂತೆ ಪರಿಸರದ ರಿಯಾಕ್ಷನ್ಸ್ಗಳಿಂದ ಬದಲಾವಣೆಗಳಿಂದ ಅನೇಕ ರೀತಿಯಾದಂತಹ ಪರಿಸರವಾಗಿ ಬದಲಾವಣೆಗಳು ಆಗುತ್ತೆ. ಅದಕ್ಕೆ ನಾವು ಅಡಾಪ್ಟರ್ನ ಮಾಡ್ಕೋಬೇಕಾಗುತ್ತೆ ಅಥವಾ ಹೊಂದಾಣಿಕೆಗಳನ್ನು ಮಾಡ್ಕೋಬೇಕಾಗುತ್ತೆ. ಸೂಕ್ತ ರೋಗ ನಿರ್ಣಯ ಮತ್ತು ಚಿಕಿತ್ಸೆಯಿಂದ ವ್ಯಕ್ತಿಗಳು ಉತ್ತಮವಾದ ಮತ್ತು ಆರೋಗ್ಯಯುತವಾದ ಜೀವನವನ್ನು ನಡೆಸಬಹುದು. ಈ ಚಿಕಿತ್ಸೆಯು ರೋಗ ಲಕ್ಷಣಗಳ ತೀವ್ರತೆ ಮತ್ತು ಮರುಕಳಿಸುವಿಕೆಯನ್ನು ಕಡಿಮೆ ಮಾಡುತ್ತೆ. ಅದೇ ರೀತಿಯಾಗಿ ಬೇರೆ ಬೇರೆ ಥೆರಪೀಸ್ಗಳು ಇದೆ. ಆ ಥೆರಪೀಸ್ಗಳ ಮುಖಾಂತರ ಸಹ ಈ ಒಂದು ಬೈಪೋಲಾರ್ ಡಿಸಾರ್ಡರ್ಸ್ ಅನ್ನ ಕಡಿಮೆ ಮಾಡಬಹುದು ಅಥವಾ ಸಂಪೂರ್ಣವಾಗಿ ಗುಣವನ್ನ ಮಾಡಬಹುದು ಅನ್ನೋ ಒಂದು ಕಾನ್ಸೆಪ್ಟ್ ಇದೆ. ಔಷಧಿಗಳನ್ನು ಕೊಡುವಂಥದ್ದು, ಥೆರಪೀಸ್ಗಳನ್ನು ಕೊಡುವಂಥದ್ದು, ಕಾಗ್ನಿಟಿವ್ ಬಿಹೇವಿಯರಲ್ ಥೆರಪಿ ಮತ್ತು ಸಲಹೆಗಳು, ಸಂಯೋಜನೆಯ ಚಿಕಿತ್ಸಾ ವಿಧಾನವು ಈ ದ್ವಿಧ್ರುವಿ ಅಸ್ವಸ್ಥತೆಗೆ ಪರಿಣಾಮಕಾರಿಯಾದಂತಹ ನಿಯಂತ್ರಣವನ್ನು ಮಾಡಬಹುದಾಗಿದೆ. ಓಕೆ, ಸೊ ಔಷಧಿ ಅಂದರೆ ಮೆಡಿಸಿನ್ ಜೊತೆಗೆ ಒಂದು ಕಾಗ್ನಿಟಿವ್ ಬಿಹೇವಿಯರಲ್ ಥೆರಪಿ ಎರಡನ್ನೂ ಕಂಬೈನ್ ಮಾಡಿ ಕೊಡೋದ್ರಿಂದ, ಎರಡನ್ನೂ ಸಹ ಒಟ್ಟೊಟ್ಟಿಗೆ ಒಂದು ವಿಷಯದ ಬಗ್ಗೆ ಒಬ್ಬ ವ್ಯಕ್ತಿಗೆ ನಾವು ಪ್ರಯೋಗ ಮಾಡಿದ್ದೇ ಆದಲ್ಲಿ ಸೊ ಆ ವ್ಯಕ್ತಿ ಬೈಪೋಲಾರ್ ಡಿಸಾರ್ಡರ್ಸ್ನ ಗುಣಲಕ್ಷಣಗಳಿಂದ ಆಚೆ ಬರುವಂಥ ಸಂದರ್ಭಗಳು ಹೆಚ್ಚಾಗಿರುತ್ತೆ. ವ್ಯಕ್ತಿಗಳ ವಯಸ್ಸು, ವೈದ್ಯಕೀಯ ವರದಿ, ಅಸ್ವಸ್ಥತೆಯ ತೀವ್ರತೆ, ವ್ಯಕ್ತಿಗಳು ಔಷಧಿಗಳನ್ನು ಸಹಿಸಿಕೊಳ್ಳುವ ಅಂಶಗಳು ಮುಂತಾದ ಆಧಾರಗಳ ಮೇಲೆ ವಿವಿಧ ರೀತಿಯ ಚಿಕಿತ್ಸಾ ವಿಧಾನಗಳನ್ನು ನಿರ್ದಿಷ್ಟಪಡಿಸಲಾಗುತ್ತೆ. ಓಕೆ, ಸೊ ಅಂದ್ರೆ ಅದರ ತೀವ್ರತೆ ಏನಿರುತ್ತೆ, ವ್ಯಕ್ತಿಗಳ ಆಯಸ್ಸು ಏನಿರುತ್ತೆ, ವೈದ್ಯಕೀಯ ವರದಿಗಳು, ಸೊ ಒಂದು 6 months 1 year ಬದುಕ್ತಾರೆ ಅಷ್ಟೇ ಇವರು ಅಂತ ಹೇಳಿ ಕಳಿಸ್ತಾರೆ. ಅಥವಾ ಒಂದು ವೆರಿ ಶಾರ್ಟ್ ಪೀರಿಯಡಲ್ಲಿ ಒಬ್ಬ ವ್ಯಕ್ತಿಯ ಒಂದು ಆಯಸ್ಸು ಕಡಿಮೆ ಆಗುತ್ತೆ, ಅವ್ರಿಗೆ ಇರ್ತಕ್ಕಂಥ ಆಯಸ್ಸೇ ವೆರಿ 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 ಶಾರ್ಟ್ ಪೀರಿಯಡ್. ಸೊ ಹೀಗೆ ಬರ್ತಕ್ಕಂತಹ ಕೆಲವೊಂದು ಅಂಶಗಳು ಒಬ್ಬ ವ್ಯಕ್ತಿಯ ಅಂಶಗಳ ಆಧಾರದ ಮೇಲೆ, ಸಹಿಸಿಕೊಳ್ಳುವ ಅಂಶಗಳ ಆಧಾರದ ಮೇಲೆ ಒಂದು ಚಿಕಿತ್ಸಾ ವಿಧಾನ ಅಥವಾ ಒಂದು ಡಿಸಾರ್ಡರ್ಸು ಡೆವಲಪ್ ಆಗುತ್ತೆ. ಚಿಕಿತ್ಸೆಯನ್ನು ಪಡೆಯದೇ ಇರುವುದು ಅಥವಾ ಪಡೆಯುತ್ತಿರುವ ಚಿಕಿತ್ಸೆ ಹಾಗೂ ಔಷಧವನ್ನು ಅರ್ಧಕ್ಕೆ ನಿಲ್ಲಿಸಿದ್ದಾರೆ. ಸೊ ಒಮ್ಮೆ ಏನಾದರೂ ನಾವು ಒಂದು ಔಷಧಿ, ಈ ಒಂದು ಬೈಪೋಲಾರ್ ಡಿಸಾರ್ಡರ್ಸ್ಗೆ ಔಷಧಿಯನ್ನು ಸೇವನೆ ಮಾಡ್ತಾ ಇದೀವಿ, ತೆಗೆದುಕೊಳ್ತಾ ಇದೀವಿ ಅಂತಂದಾಗ ಅದನ್ನು ಕಂಟಿನ್ಯೂ ಮಾಡಬೇಕಾಗುತ್ತೆ. ಅದಕ್ಕೆ ಕ್ಯೂರ್ ಆಗಬೇಕು. ಈಗ ಫಾರ್ ಎಕ್ಸಾಂಪಲ್ ಎಪಿಲೆಪ್ಸಿ ಚಿಕ್ಕ ವಯಸ್ಸಿನಲ್ಲಿ ಚಿಕ್ಕ ಮಕ್ಕಳಿಗೆ ಕಂಡು ಬರ್ತಕ್ಕಂಥ ಒಂದು ಲಕ್ಷಣ. ಸೊ ಒಮ್ಮೆ ಏನಾದರೂ ಅದನ್ನು ಟ್ರೀಟ್ಮೆಂಟ್ಗೋಸ್ಕರ ಡಾಕ್ಟರ್ ಹತ್ರಕ್ಕೆ ಹೋದರೆ ಒಂದು ಟ್ಯಾಬ್ಲೆಟ್ಸನ್ನು ಬರ್ಕೊ ಹೋಗ್ತಾರೆ. ಆ ಟ್ಯಾಬ್ಲೆಟ್ಸನ್ನು ಒಂದಷ್ಟು ವರ್ಷಗಳವರೆಗೆ ಎಡಬಿಡದೆ ಪ್ರತಿದಿನ ಅದನ್ನು ನುಂಗ್ತಾ ಇರಬೇಕು. ಸೊ ಒಮ್ಮೆಲೆ ಏನಾದರೂ ಬಿಡ್ತು ಅಂತಂದರು, ಒಮ್ಮೆಲೆ ಏನಾದರೂ ಅದು ಒಂದು ದಿನ ಅದೇನಾದ್ರು ಒಂದು ಔಷಧಿಯನ್ನು ಬಿಡ್ತು ಅಂತಂದರು, ಸೊ ಅಲ್ಲಿಂದ ಇಷ್ಟು ವರ್ಷ ಹೇಳಿರ್ತಾರೆ ಅಷ್ಟು ವರ್ಷ ಮತ್ತೆ
ಅಂಥದ್ದೇ ಚಿಕಿತ್ಸೆಗೆ ಒಳಗಾಗಬೇಕು. ಕೆಲವು ಸಂದರ್ಭಗಳಲ್ಲಿ ಅನಿರೀಕ್ಷಿತವಾಗಿ ರೋಗ ಲಕ್ಷಣಗಳು ಮತ್ತೆ ಕಾಣಿಸಿಕೊಳ್ಳಬಹುದು. ಇದು ವ್ಯಕ್ತಿಗಳಿಗೆ ತಿಳಿಯದೇ ಇರಬಹುದು ಅಥವಾ ನಿಯಂತ್ರಣ ಸಾಧ್ಯವಾಗದೇ ಇರಬಹುದು. ಸೊ ಆದರೂ ಅದರ ಒಂದು ಗುಣಲಕ್ಷಣಗಳು, ಅದರ ಒಂದು ಒಂದು ಅಂಶಗಳನ್ನು ನಾವು ಗಮನಿಸಿದಾಗ ತೀವ್ರತರವಾದಂತಹ ಒಂದು ಬೈಪೋಲಾರ್ ಡಿಸಾರ್ಡರ್ಸ್ನ ಅಂಶಗಳು ಇರೋದನ್ನು ನಾವು ಗುರುತಿಸ್ಕೋಬಹುದು. ದ್ವಿಧ್ರುವಿ ಅಸ್ವಸ್ಥತೆ ಜೀವನದ ಎಲ್ಲ ಅಂಶಗಳ ಮೇಲೆಯೂ ಪರಿಣಾಮ ಬೀರುತ್ತೆ. ಆದ್ದರಿಂದ ಈ ಅಸ್ವಸ್ಥತೆ ಇದೆ ಎನ್ನುವ ವಾಸ್ತವ ಅಂಶವನ್ನು ಒಪ್ಪಿಕೊಂಡು ಇದರ ಬಗ್ಗೆ ಹೆಚ್ಚು ಮಾಹಿತಿ ತಿಳಿದುಕೊಳ್ಳುವುದರಿಂದ ಸಮಸ್ಯೆಯನ್ನು ಸುಲಭವಾಗಿ ನಿರ್ವಹಣೆ ಮಾಡಲು ಸಾಧ್ಯ ಅಥವಾ ಸಹಾಯಕವಾಗುತ್ತೆ. ಬೆಟರ್ ವೇ ಏನಪ್ಪಾ ಅಂತಂದ್ರೆ, ಈ ಸುಮ್ಮನೆ ಯುನಿಪೋಲಾರ್ ಅಥವಾ ಬೈಪೋಲಾರ್ ಗುಣಲಕ್ಷಣಗಳಿಂದ ಬಳಲ್ತಾ ಇರುವಂತವರು ಇರ್ತಕ್ಕಂಥ ರಿಯಾಲಿಟಿಯನ್ನ ಅಕ್ಸೆಪ್ಟ್ ಮಾಡ್ಕೋಬೇಕು. ಸೊ ಕೆಲವರು ತನ್ನಲ್ಲಿ ಇರ್ತಕ್ಕಂಥ ಒಂದು 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 ಗುಣಲಕ್ಷಣಗಳು ಮರೆಯಾಗ್ತಾ ಇದೆ ಅಥವಾ ಕಾಣೆ ಆಗ್ತಾ ಇದೆ ಅಂತ ಸಂದರ್ಭದಲ್ಲಿ ಹೆಚ್ಚು ತೀವ್ರತೆಗೆ ಅಶಾಂತಿಗೆ ಒಳಗಾಗುವಂಥದ್ದು, ಮಾನಸಿಕವಾಗಿ ಅಥವಾ ಚಿತ್ತ ಚಾಂಚಲ್ಯಕ್ಕೆ ಒಳಗಾಗುವಂಥದ್ದನ್ನ ನಾವು ನೋಡ್ಬೋದು, ಗಮನಿಸ್ಬೋದು. ಸೊ ಯಾವಾಗ ನಾವೇನು ಪ್ರೊಜೆಕ್ಟ್ ಮಾಡ್ಕೊಳ್ತೀವಿ ಅಂತ ಹೋಗ್ತೀವಲ್ಲ, ಸೊ ಅಂಥದಕ್ಕೆ ಪಾಸಿಟಿವ್ ಆಗಿ ಇತ್ತು ಅಂತ ಅಂದಾಗ ಅದನ್ನ ಮ್ಯಾಕ್ಸಿಮಮ್ ಗುಣಲಕ್ಷಣಗಳನ್ನ ಅಥವಾ ಮ್ಯಾಕ್ಸಿಮಮ್ ಬೆನಿಫಿಟ್ ಅನ್ನ ಪಡ್ಕೊಂಡಿರ್ತೀವಿ ಆ ಗುಣಲಕ್ಷಣದಿಂದ. ಸೊ ಅದೇನಾದ್ರು ಸಾಧ್ಯ ಆಗ್ತಾ ಇಲ್ಲ, ಅದನ್ನ ರೀಚ್ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಸಂದರ್ಭದಲ್ಲಿ ಅದು ಕೆಲವೇ ವಸ್ತುಗಳಿಗೆ ಸೀಮಿತವಾಗ್ಬಿಡುತ್ತೆ. ಸೊ ಆದ್ರಿಂದ ಈ ಅಸ್ವಸ್ಥತೆ ಇದೆ ಅನ್ನುವಂತಕ್ಕಂಥ ಒಂದು ಸ್ವಾತಂತ್ರ್ಯವನ್ನ, ವಾಸ್ತವದ ಅಂಶವನ್ನ ಒಪ್ಕೋಬೇಕಾಗುತ್ತೆ ಅಥವಾ ಗಮನಿಸ್ಕೊಳ್ಬೇಕಾಗುತ್ತೆ. ಕೆಲವೊಂದು ಬಾರಿ ಈ ಒಂದು ಬೈಪೋಲಾರ್ ಡಿಸಾರ್ಡರ್ಸ್ನ ಬಗ್ಗೆ ಹೆಚ್ಚು ಮಾಹಿತಿಗಳನ್ನ ಕಲೆ ಹಾಕೋದ್ರಿಂದ ಅಥವಾ ತಿಳ್ಕೊಳ್ಳೋದ್ರಿಂದ ಈ ಬೈಪೋಲಾರ್ ಡಿಸಾರ್ಡರ್ಸ್ನ ಸುಲಭವಾಗಿ ನಾವು ಮ್ಯಾನೇಜ್ ಮಾಡಬಹುದು, ನಿಯಂತ್ರಣ ಮಾಡಬಹುದು ಅಥವಾ ನಿರ್ವಹಣೆ ಮಾಡಬಹುದು ಅಂತ ಹೇಳ್ತಾರೆ. ಸೊ ಇಷ್ಟು ಬೈಪೋಲಾರ್ ಡಿಸಾರ್ಡರ್ಸ್ನ ಲಕ್ಷಣಗಳು, ಅದು ಮಿಶ್ರ ಪರಿಣಾಮಕಾರಿಯಾದಂತಕ್ಕಂಥಗಳು, ಅದರ ಜೊತೆಗೆ ಕಾರಣಗಳು ಮತ್ತು ಚಿಕಿತ್ಸಾ ವಿಧಾನಗಳು. ಈ ಚಿಕಿತ್ಸಾ ವಿಧಾನಗಳು ಪ್ರಮುಖವಾಗಿ ಕಾಗ್ನಿಟಿವ್ ಬಿಹೇವಿಯರಲ್ ಥೆರಪಿಯನ್ನು ಒಳಗೊಂಡಿರುತ್ತೆ. ಅಂಥದ್ದೇ ಬೇರೆ ಬೇರೆ ಥೆರಪೀಸ್ಗಳನ್ನು ಸಹ ಇದು ಒಳಗೊಂಡಿರುತ್ತೆ. ಈ ಕಾಗ್ನಿಟಿವ್ ಬಿಹೇವಿಯರಲ್ ಥೆರಪಿ ಏನ್ ಮಾಡುತ್ತೆ ಅನ್ನೋದೇ ಆದ್ರೆ, ಸೊ ನಾವು ಫೇಸ್ ಈಸ್ ಇಂಡೆಕ್ಸ್ ಆಫ್ ಮೈಂಡ್ ಅಂತ ಕರೀತಾರೆ. ನಮ್ಮ ಮೈಂಡ್ ಅಲ್ಲಿ, ಬ್ರೈನ್ ನಲ್ಲಿ ಏನೆಲ್ಲ ಅಂಶಗಳು ನಡೀತಾ ಇರುತ್ತೆ, ಏನೆಲ್ಲ ಅಂಶಗಳು ಪ್ರೋಸೆಸ್ಗೆ ಒಳಗಾಗ್ತಾ ಇರುತ್ತೆ, ಅಂತಹ ಫೀಲಿಂಗು, ಅಂತಹ ರಿಸಲ್ಟು ನಮ್ಮ ಮುಖದಲ್ಲಿ, ಮುಖಚರ್ಯೆಯಲ್ಲಿ ಅದು ಡಿಸ್ಪ್ಲೇ ವ್ಯಕ್ತವಾಗ್ತಾ ಇರುತ್ತೆ, ಕಾಣಿಸ್ಕೊಳ್ತಾ ಇರುತ್ತೆ. ಇದರ ಆಧಾರದ ಮೇಲೆ ಈ ಕಾಗ್ನಿಟಿವ್ ಬಿಹೇವಿಯರಲ್ ಥೆರಪಿ ಅಥವಾ ಕಾಗ್ನಿಟಿವ್ ಬಿಹೇವಿಯರಲ್ ಥೆರಪಿಯ ಒಂದು ಗುಣಲಕ್ಷಣಗಳು, ಅದರದೊಂದು ಸ್ಟ್ರೆಂತ್ ನಿಂತ್ಕೊಳ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್, ಒಂದು ಪಾಸಿಟಿವ್ ಆಟಿಟ್ಯೂಡ್ ಅನ್ನ ಕ್ರಿಯೇಟ್ ಮಾಡಬೇಕು, ನೆಗೆಟಿವ್ ಆಟಿಟ್ಯೂಡ್ ಅನ್ನ ಕ್ರಿಯೇಟ್ ಮಾಡಬೇಕು. ಇಟ್ ಈಸ್ ಆಲ್ ಅಬೌಟ್ ಹೌ ಯು ಪರ್ಸೀವ್, ಹೌ ಯು ರಿಯಾಕ್ಟ್. ಇಂತಹ ಒಂದು ಅಂಶಗಳ ಮೇಲೆ ಇದು ಅವಲಂಬಿತ ಅಥವಾ ಅವಲಂಬನೆಯನ್ನು ಪಡ್ಕೊಂಡಿರುತ್ತೆ. ಈ ಕಾಗ್ನಿಟಿವ್ ಬಿಹೇವಿಯರಲ್ ಥೆರಪಿ ಓವರ್ ಎ ಲಾಂಗ್ ಪೀರಿಯಡ್ ಏನು ಫ್ರೇಮ್ ಆಗಿರುತ್ತೆ, ಆ ಫ್ರೇಮ್ ಆಗಿರ್ತಕ್ಕಂತಹ ನಮ್ಮ ಕಾಗ್ನಿಷನ್, ನಮ್ಮಲ್ಲಿ ಲಾಂಗ್ ಪೀರಿಯಡ್ ಅಲ್ಲಿ ಸಂಗ್ರಹ ಆಗಿರ್ತಕ್ಕಂಥ ಕೆಲವೊಂದು ಅನಿಸಿಕೆಗಳು, ಅಭಿಪ್ರಾಯಗಳು ಅಷ್ಟು ಸುಲಭಕ್ಕೆ ಬದಲಾವಣೆಗಳಿಗೆ ಒಳಗಾಗಲ್ಲ. ಅದು ಬದಲಾವಣೆಗಳು ಆಗಬೇಕು ಅಥವಾ ಬದಲಾವಣೆಗಳಿಗೆ ಅದು ಒಳಗಾಗಬೇಕು ಅನ್ನೋದೇ ಆದರೆ, ಸೊ ಕೆಲವೊಂದು ಕಾಗ್ನಿಟಿವ್ ಬಿಹೇವಿಯರಲ್ ಥೆರಪೀಸ್ಗಳ ಮುಖಾಂತರ ಅಂತಹ ಗುಣಲಕ್ಷಣಗಳನ್ನು ಕಡಿಮೆ ಮಾಡುವುದು ಅಥವಾ ಎಲಿಮಿನೇಟ್ ಮಾಡುವಂಥ ಅಂಶಗಳು ಇರುತ್ತೆ. ರೈನ್ಫೋರ್ಸ್ಮೆಂಟ್ ಒಂದು ಬೆಸ್ಟ್ ಎಕ್ಸಾಂಪಲ್ ಫಾರ್ ಕಾಗ್ನಿಟಿವ್ ಬಿಹೇವಿಯರಲ್ ಥೆರಪಿ. ಒಂದು ಮಗು ಪ್ರತಿ ಸಂದರ್ಭದಲ್ಲಿಯೂ ಪ್ರತಿ ಸಮಯದಲ್ಲಿಯೂ ಏನೋ ನೈಲನ್ನು ಬೈಟ್ ಮಾಡ್ತಾ ಇರುತ್ತೆ, ಅದನ್ನು ಬಿಡಿಸ್ಬೇಕು. ಅದು ಒಂದು ಮಗು ಪ್ರತಿಯೊಂದು ವಸ್ತುವಿಗೂ ಬಲಗೈಯನ್ನು ಯೂಸ್ ಮಾಡೋ ಬದಲಿಗೆ ಎಡಗೈಯನ್ನು ಯೂಸ್ ಮಾಡುತ್ತೆ. ಸೊ ಅಥವಾ ಒಂದು ಮಗು ಟಾಯ್ಲೆಟ್ ಟ್ರೈನಿಂಗ್
ಆಗಬೇಕು ಒಂದು ಮಗುವಿಗೆ, ಹೇಗೆ ಮಾಡಬೇಕು? ಸೊ ಅದು ಗೊತ್ತಿಲ್ಲ. ಟಾಯ್ಲೆಟ್ ಯಾವ ರೀತಿಯಾಗಿ ನೀಟಾಗಿ ಇಟ್ಕೋಬೇಕು, ಎಲ್ಲಿ ಆ ಟಾಯ್ಲೆಟ್ ನಿರ್ವಹಣೆಯಲ್ಲಿ ಹೇಗೆ ಅಥವಾ ಯಾವ ಸ್ಟೆಪ್ಸ್ಗಳನ್ನು ಹೊಂದಬೇಕು ಅನ್ನೋದು ಗೊತ್ತಿರೋದಿಲ್ಲ. ಸೊ ಇಲ್ಲಿ ಈ ರೀನ್ಫೋರ್ಸ್ಮೆಂಟ್ ಒಂದು ಎಫೆಕ್ಟಿವ್ ಆದಂತಹ ಒಂದು ನಮ್ಮಲ್ಲಿ ಇರ್ತಕ್ಕಂಥ ವರ್ತನೆಯನ್ನು ಬದಲಾಯಿಸುವಂತಹ ಒಂದು ಟೂಲ್ ಆಗಿ ಮಾರ್ಪಾಡಾಗುತ್ತೆ. ಅದಕ್ಕೆ ತನ್ನದೇ ಆದಂಥ ಒಂದು ವಿಶೇಷ ಅರ್ಥ ಬರ್ತಾ ಹೋಗುತ್ತೆ. ನಮ್ಮಲ್ಲಿ ಏನೋ ಒಂದು ಥಾಟ್ ಪ್ರೊಸೆಸ್ ಇದೆ, ನಮ್ಮಲ್ಲಿ ಏನೋ ಒಂದು ವಿಷಯಗಳು ಇದೆ, ರೈಡ್ ಆಗಿದೆ, ಅದು ಇದೆ, ಸುಪ್ತ ಮನಸ್ಸಿನಲ್ಲಿ ಅಥವಾ ಚೇತನಾವಸ್ಥೆಯಲ್ಲಿ ವಿಷಯಗಳು ಇರುತ್ತೆ. ಆದರೆ ಕೆಲವೊಂದು ಸಂದರ್ಭದಲ್ಲಿ ಅದನ್ನು ಎಕ್ಸ್ಪ್ರೆಸ್ ಮಾಡೋದಕ್ಕೆ ಸಾಧ್ಯ ಆಗಿರೋದಿಲ್ಲ, ಅದಕ್ಕೊಂದು ಇಂಟರ್ಪ್ರಿಟೇಷನನ್ನು ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲ, ಅದಕ್ಕೊಂದು ತನ್ನದೇ ಆದಂಥ ಒಂದು ಗೈಡ್ಲೈನ್ಸನ್ನು ಫ್ರೇಮ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ನಮ್ಮಲ್ಲಿರ್ತಕ್ಕಂಥ ಒಂದು ಕಾಗ್ನಿಟಿವನ್ನು ನಾವು ಚೇಂಜ್ ಮಾಡಿಕೊಳ್ಳೋದ್ರಿಂದ, ಅದ್ರ ಮೇಲೆ ಇರ್ತಕ್ಕಂಥ ನಮ್ಮ ಒಪಿನಿಯನ್ಸ್, ಒಲವುಗಳನ್ನು ಬದಲಾಯಿಸ್ಕೊಳ್ಳೋದ್ರಿಂದ, ಆ ಒಂದು ಒಂದು ಸಂಗತಿ ಮೇಲೆ ಇರ್ತಕ್ಕಂತಹ ಒಂದು ವಿಷಯಗಳು ಅವುಗಳನ್ನು ಬದಲಾಯಿಸ್ಕೊಳೋದ್ರಿಂದ ಈ ಬೈಪೋಲಾರ್ ಡಿಸಾರ್ಡರ್ಸ್ನಿಂದ ಆಚೆ ಬರಬಹುದು. ಕಾಗ್ನಿಟಿವ್ ಇರ್ತಕ್ಕಂತಹ ಅಂಶಗಳನ್ನು ಬದಲಾವಣೆ ಮಾಡೋದ್ರಿಂದ ಏನು ನೆಗೆಟಿವ್ ಆಗಿದೆ ಅಥವಾ ಯಾವುದು ನೆಗೆಟಿವ್ ಆಗಿರಬೇಕಾಗಿತ್ತು ಅಂತ ವಿಷಯಗಳು ಪಾಸಿಟಿವ್, ಅಂದರೆ ವಯಸ್ಸ ಯಾವುದಾಗಿದೆ, ಆಕ್ಚುಯಲ್ ಫ್ಯಾಕ್ಟಿಗೂ ಮತ್ತು ಡ್ರೀಮ್ ಅನಾಲಿಸಿಸ್ ಅಥವಾ ಒಬ್ಬ ವ್ಯಕ್ತಿಯ ಡ್ರೀಮ್ಗೂ ಇರ್ತಕ್ಕಂಥ ವ್ಯತ್ಯಾಸಗಳೇನಿರುತ್ತೆ ಅದನ್ನು ಗುರುತಿಸ್ಕೊಳ್ಳುವಲ್ಲಿ ಏನಾದರೂ ವಿಫಲರಾದರೆ ಈ ಬೈಪೋಲಾರ್ ಡಿಸಾರ್ಡರ್ಸು ಮತ್ತಷ್ಟು ಪರಿಣಾಮಕಾರಿಯಾಗಿರುತ್ತೆ ಅಥವಾ ಪರಿಣಾಮಕಾರಿಯಾದಂಥ ಚಿಕಿತ್ಸೆಯನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಚಿಕಿತ್ಸೆಯನ್ನು ಪಡೆಯದೇ ಇರುವುದು ಅಥವಾ ಅರ್ಧಕ್ಕೆ ನಿಲ್ಲಿಸೋದು ಅಥವಾ ಪಡೆಯುತ್ತಿರುವ ಚಿಕಿತ್ಸೆ ನೆಗ್ಲೆಕ್ಟ್ ಮಾಡೋದು ಮತ್ತಷ್ಟು ರೀಸನ್ಸ್ಗಳು ಈ ಒಂದು ಕಾಯಿಲೆ ಮೇಲೆ, ಅಂದರೆ ಬೈಪೋಲಾರ್ ಡಿಸಾರ್ಡರ್ಸ್ ಮೇಲೆ ತನ್ನದೇ ಆದಂಥ ಕೆಟ್ಟ ಪರಿಣಾಮಗಳನ್ನು ಬೀರ್ತಾ ಹೋಗುತ್ತೆ. ಒಮ್ಮೆ ಏನಾದರೂ ಈ ಒಂದು ಕಾಯಿಲೆಗಳಿಂದ ನಾವು ದೂರ ಆಗಿದ್ದೀವಿ, ಅಂಥದ್ದೇ ಪ್ರಾಕ್ಟೀಸ್ಗಳನ್ನು ಒಳಗಾಗ್ತಾ ಇದ್ದೀವಿ ಅಂತಂದಾಗ ಕೆಲವೊಂದು ರೋಗ ಲಕ್ಷಣಗಳು ಮರುಕಳಿಸುವಂಥ ಸಾಧ್ಯತೆಗಳು ಹೆಚ್ಚು. ಸೊ ಇಲ್ಲಿ ಒಂದು ಕಾಗ್ನಿಟಿವ್ ಬಿಹೇವಿಯರಲ್ ಥೆರಪಿ ಅಂತಾರೆ. ನಮ್ಮ ರಿನ್ಫೋರ್ಸ್ಮೆಂಟ್ಗೆ ಕೊಡಬೇಕು ಅಥವಾ ಟಾಯ್ಲೆಟ್ ಕ್ಲೀನಿಂಗನ್ನು ಅಥವಾ ಟ್ರೈನಿಂಗನ್ನು ಕೊಡಬೇಕು ಅಂತಂದಾಗ ನಿರ್ದಿಷ್ಟ ವರ್ತನೆಯನ್ನು ಯಾವ ಒಂದು ಬೇಬಿ, ಯಾವುದೋ ಒಂದು ಮಗು ತೋರಿಸುತ್ತೆ ಅಂಥ ಸಂದರ್ಭದಲ್ಲಿ ಫೀಡ್ ಮಾಡೋದ್ರಿಂದ, ಆಹಾರವನ್ನು ಕೊಡೋದ್ರಿಂದ. ಸೊ ಈಗ BF ಸ್ಕಿನ್ನರ್ ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಏನಾದರೂ ಒಂದು ಬರ್ಡಿಂದ, ಪಿಜನ್ನಿಂದ ಎಕ್ಸ್ಪೆಕ್ಟ್ ಮಾಡಿದ್ದ ರಿಸಲ್ಟ್ ಏನಾದರೂ ತೋರಿಸ್ತಾ ಇದೆ, ವ್ಯಕ್ತಪಡಿಸ್ತಾ ಇದೆ ಅಂತಂದಾಗ ಅದಕ್ಕೊಂದು ಬಿಸ್ಕೆಟ್, ಅದಕ್ಕೊಂದು ತುಂಡು ಆಹಾರವನ್ನು ಕೊಡುವಂಥದ್ದು. ಅನ್ಎಕ್ಸ್ಪೆಕ್ಟ್ ಅಥವಾ ಎಕ್ಸ್ಪೆಕ್ಟ್ ಮಾಡ್ದಿರೋಂಥ ರಿಸಲ್ಟ್ ಅನ್ನ ಏನಾದ್ರು ಅದು ಕೊಡ್ಲಿಕ್ಕೆ ಶಕ್ತ ಆಗ್ತಾ ಇಲ್ಲ ಅಂತಂದಾಗ ಆಹಾರ ನಿಂತೋಗುತ್ತೆ. ಸೊ ಅಲ್ಟಿಮೇಟ್ಲಿ ಅಥವಾ ಕೊನೆಗೆ ಆ ಜೀವಿ ಕಲಿಯುವಂಥದ್ದೇನು, ತನಗೆ ಹಸಿವಾದಾಗ ಅಥವಾ ಆಹಾರ ಬೇಕು ಅಂತ ಅಂದಾಗ ಡೈರೆಕ್ಟ್ ಆಗಿ ತನಗೆ ಏನು ಬೇಕು ಅದನ್ನು ಆ ಬಜರನ್ನು ಪ್ರೆಸ್ ಮಾಡೋದ್ರ ಮುಖಾಂತರ ತನ್ನ ಆಹಾರವನ್ನು ಕಟ್ಕೊಳ್ತಾ ಹೋಗುತ್ತೆ. ಹೀಗೆ ಅನುಬಂಧನೆಗೆ ಒಳಗಾಗಿದ್ದು ಒಂದು ಥಿಯರಿ ರೂಪದಲ್ಲಿ, ಅಂದರೆ ತನ್ನದೇ ಆದಂತಹ ಒಂದು ನಿಯಮಗಳನ್ನು ಅದು ಸೃಷ್ಟಿ ಮಾಡುತ್ತೆ, ಅದು ಸೃಷ್ಟಿ ಮಾಡಲಿಕ್ಕೆ ಕಾರಣವನ್ನು ಉಂಟು ಮಾಡುತ್ತೆ. ಸೊ ಇದು ಕಾಗ್ನಿಟಿವ್ ಬಿಹೇವಿಯರ್ ಥೆರಪಿ. ಅಂದರೆ ನಮ್ಮಲ್ಲಿ ಒಂದು ಆಟಿಟ್ಯೂಡ್ ಇದೆ, ನಮ್ಮಲ್ಲಿ ಒಂದು ಪಾಸಿಟಿವ್ ಇನ್ಫಾರ್ಮೇಷನ್ಸ್ ಇದೆ, ಯಾವುದಾದ್ರು ಒಂದು ವಿಷಯ, ಸಂಗತಿ, ದೇಶ, ಒಬ್ಬ ವ್ಯಕ್ತಿ, ಒಂದು ವಸ್ತು, ಅದರ ಮೇಲೆ ಅದು ನೆಗೆಟಿವ್ ಆಗಿದೆ. ಆ ನೆಗೆಟಿವ್ ಆಗಿದೆ ಓವರ್ ಲಾಂಗ್ ಪೀರಿಯಡ್ ಅಂತ ಅಂದಾಗ ಅದನ್ನು ರೀಶೇಪ್ ಮಾಡ್ಕೊಳ್ಳುವಂಥದ್ದು ತುಂಬ ಈಸಿ ಆಗಿರತಕ್ಕಂಥ ಟಾಸ್ಕ್ ಅಲ್ಲ. ಅದಕ್ಕೆ ಅನೇಕ ರೀತಿಯಾದಂಥ ಜಸ್ಟಿಫಿಕೇಶನ್ ಕೊಡಬೇಕು, ಅದಕ್ಕೆ ರೀತಿಯಾದಂಥ ಆನ್ಸರ್ಗಳನ್ನು ಕೊಡಬೇಕು. ನಂತರದಲ್ಲ ಅಷ್ಟೇ ಅದಕ್ಕೆ ಒಂದು ಜಸ್ಟಿಫೈ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ, ಮೀನಿಂಗನ್ನು ಕೊಡಲಿಕ್ಕೆ ಸಾಧ್ಯ ಆಗುತ್ತೆ.
ಅದನ್ನು ಚೇಂಜ್ ಮಾಡಬೇಕು ಅನ್ನೋದಾದರೆ ಇಂಟರ್ವೆನ್ಷನ್ ಪ್ರೋಗ್ರಾಮ್ಗೆ ಒಳಗೆ ಬರಬೇಕು, ಅಥವಾ ಒಂದು ಎಕ್ಸ್ಪೆರಿಮೆಂಟ್, ಒಂದು ಒಂದು ಕೌನ್ಸಿಲಿಂಗ್ನ ಒಂದು ಪ್ರೋಸೆಸ್ಗೆ ಒಳಗಾಗಬೇಕು, ಅಥವಾ ಏನೋ ಒಂದು ಪ್ರೋಸೆಸ್ಗೆ ಒಳಗಾದ ನಂತರದಷ್ಟೇ ನಮ್ಮಲ್ಲಿರ್ತಕ್ಕಂಥ ಕಾಗ್ನಿಷನನ್ನು ಚೇಂಜ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಯಾವಾಗ ಕಾಗ್ನಿಷನನ್ನು ಚೇಂಜ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ, ಆಬ್ವಿಯಸ್ಲಿ ನಮ್ಮ ವರ್ತನೆಯ ಮೇಲೆ ಅದರ ಒಂದು ರಿಸಲ್ಟು ಡಿಸ್ಪ್ಲೇ ಆಗಲಿಕ್ಕೆ ಸಾಧ್ಯ ಆಗ್ತವೆ. ಸೊ ಇಷ್ಟು ಇವತ್ತಿನ ವಸ್ತು ವಿಷಯ. ಸೊ ಅಂದರೆ ದ್ವಿಧ್ರುವಿ ಅಸ್ವಸ್ಥತೆ, ಅದರ ಡೆಫಿನೇಷನ್ನು, ಮಿಶ್ರ ಪರಿಣಾಮಕಾರಿ ಅಂಶಗಳು, ಅದಕ್ಕೆ ಕಾರಣಗಳು, ಚಿಕಿತ್ಸೆಗಳು. ನಮಸ್ಕಾರ.